ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮೊದಲನೇದಾಗಿ ನಂದೊಂದು ಕಳಕಳಿ ಇದೆ, ದಯವಿಟ್ಟು ಇದನ್ನು NGOs ಈ ವಿಡಿಯೋಗಳನ್ನ ನೋಡಬೇಕು, ಸಂಘ ಸಂಸ್ಥೆಯವರು ನೋಡಬೇಕು, ಗಾರ್ಮೆಂಟ್ ನಡೆಸೋರು ನೋಡಬೇಕು, ಆಮೇಲೆ ಹೆಣ್ಣು ಮಕ್ಕಳ ಸ್ಕೂಲ್ನವ್ರಿಗೆ ಈ ವಿಡಿಯೋ ನೋಡಬೇಕು. ಯಾಕೆ ಅಂತ ಹೇಳಿದರೆ ಅಂಥದ್ದೊಂದು ಕತೆ ಇಲ್ಲಿದೆ. ಆಮೇಲೆ ಏನು ಅಂತಂದರೆ ಮಕ್ಕಳು ಮುಖ್ಯವಾಗಿ ನೋಡಬೇಕು. ಯಾಕೆ ಅಂತಂದರೆ ಕಾಲೇಜ್ಗೆ ಹೋಗ್ತಾ ಇರ್ತೀರಿ, ಸ್ಕೂಲ್ಗೆ ಹೋಗ್ತಾ ಇರ್ತೀರಿ, ಖರ್ಚುಗಳು ಸಿಕ್ಕಾಪಟ್ಟಿ ಇದೆ. ಏನಾದರೂ ನಾನು ಓದುವಾಗಲೇ ಏನಾದರೂ ದುಡಿಬೇಕು ಅನ್ನೋರು ಕೂಡ ಈ ವಿಡಿಯೋ ನೋಡಬೇಕು. ಮತ್ತು ಹೆಣ್ಣುಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಸಣ್ಣ ಬಂಡವಾಳದಲ್ಲಿ ಏನಾದರೂ ಶುರು ಮಾಡಬೇಕಾ ಅನ್ನೋರು ಕೂಡ ಈ ವಿಡಿಯೋ ನೋಡಬೇಕು. ಇದಕ್ಕೆಲ್ಲದಕ್ಕೂ ಆನ್ಸರ್ ಇದೆ. ಇದು ಬರೀ ದುಡಿಯೋ ವಿಡಿಯೋ ಅಲ್ಲದೆ ಒಂದು ಸಾಮಾಜಿಕ ಪರಿಣಾಮ ಬೀರುವ ಕತೆ ಕೂಡ ಇದರಲ್ಲಿದೆ. ಅದು ಏನಂತ ಹೇಳ್ತೀನಿ ನಿಮಗೆ. ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಿತ್ಯ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈಗ ನಾನು ನಿಂತಿರ್ತಕ್ಕಂಥ ಜಾಗ. ಹಾಗಾದ್ರೆ ಏನು ಉದ್ಯಮ ಶುರು ಮಾಡಿದ್ರಿ ನೀವು? ಸರ್ ಆಕ್ಚುಲಿ ಇದು ಬಂದ್ಬಿಟ್ಟು ಸ್ಯಾನಿಟರಿ ಪ್ಯಾಡಿಗೋಸ್ಕರ ಸರ್. ಹೆಣ್ಮಕ್ಳಿಗೆ ಇವಾಗ ಕಮರ್ಷಿಯಲ್ ಪ್ಯಾಡಿಂದ ಎಷ್ಟು ತೊಂದರೆಗಳಾಗ್ತಾ ಇದೆ. PCOD, PCOS ಮತ್ತೆ ಹಿಚ್ ಇರಿಟೇಷನ್ಸ್, ಅದು ಹೆಣ್ಮಕ್ಳಿಗೆ ಗೊತ್ತು. ಹೇಳ್ಬೇಕಾದ್ರೆ ಪರ್ಸನಲ್ ಆಗಿ ಅವರು ಹೇಳೋದಕ್ಕೆ ಆ ಟೈಮಲ್ಲಿ ಗೊತ್ತಾಗೋದಿಲ್ಲ. ಬಟ್ ಪರ್ಸನಲ್ ಕೂತು ಕೇಳಿದವಾಗ ಗೊತ್ತಾಗುತ್ತೆ ಎಷ್ಟು ಇದೆ ಆ ಬಾಧೆಗಳು ಅಂತ. ಸೊ ಅದಕ್ಕೂ ನನಗೂ ಇತ್ತು ಆ ರೀತಿ ಪ್ರಾಬ್ಲಮ್ಸು. ನಾನು ರಿಸರ್ಚ್ ಮಾಡ್ತಾ ಹೋಗುವಾಗ ನನಗೆ ಗೊತ್ತಾಯ್ತು ಈ ರೀತಿ ಇದೆ ಅಂತ. ಯೂಸ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನಗೂ ಅನಿಸ್ತು ಸರ್. ಫಸ್ಟ್ ನಾನು ಯೂಸ್ ಮಾಡಿದೆ 6 ತಿಂಗಳು. ನಾವು ಯೂಸ್ ಮಾಡಬೇಕು ಹೇಗಿದೆ ಅಂತ ಗೊತ್ತಾಗಬೇಕು ಅಂತೇಳಿ 6 ತಿಂಗಳು ಯಾವುದೇ ಇದಿಲ್ಲ ಯೂಸ್ ಮಾಡಿದೆ. ಆಮೇಲೆ ಅದು ಚೆನ್ನಾಗಿದೆ ಅಂತ ಅನಿಸ್ತು. ನನಗೂ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬಂತು. ಅದಕ್ಕೆ ಬೇರೆಯವ್ರಿಗೂ ನಾನು ಕೊಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಸರ್ ಇದು. ನೀವು ಸ್ಕೂಲ್ಗೆ ಹೋಗಿದ್ದೀರಿ, ಕಾಲೇಜ್ಗಳಿಗೆ ಹೋಗಿದ್ದೀರಿ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ. ನೀವು ಹೋದಾಗ ಹಾಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಿ ಆ ಹುಡುಗರಿನೂ? ಏನಿತ್ತು ರಿಯಾಕ್ಷನ್ ಅವಾಗ? ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸ್ಕೂಲಿಂದಲೇ ನಾನು ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನಾನು ಅದರಲ್ಲಿ ಸ್ವಲ್ಪ ನಾನು ಓಡಾಡ್ತಿದ್ದದ್ದು ಸ್ಕೂಲಲ್ಲಿ ಸ್ವಲ್ಪ ನನಗೆ ಅಂತ ಒಂದು ಒಳ್ಳೆ ಹೆಸರಿತ್ತು. ಅದರ ಮೇಲೆ ನನಗೆ ಈಸಿಯಾಗಿ ಸ್ಕೂಲಲ್ಲಿ ಸಿಕ್ತು ಸರ್. ಈ ರೀತಿ ಅನ್ನೋವಾಗ ಅವ್ರಿಗೂ ಒಂದು ಇದು ಇದೆ ಸರ್, ಕೊಡೋಣ ಕ್ಲಾಸಸ್ ಕೊಡೋಣ, ಸ್ವಲ್ಪ PT ಪೀರಿಯಡ್ ಎಲ್ಲ ಬೇಡ, ಪೀರಿಯಡ್ ಅವ್ರು ಬಂದವಾಗಲೇ ಕೊಡೋಣ ಅಂತ ನನಗೆ ಒಂದು ಪೀರಿಯಡ್ ಕೊಟ್ಟರು ಸರ್. ಅದರಲ್ಲಿ ನಾನು ಅದು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದು. ಮಕ್ಳಿಗೂ ಸಂತೋಷ ಆಯಿತು. ಕೆಲವರಿಗೆ ಹೇಳೋದಕ್ಕಾಗ್ತಾ ಇಲ್ಲ ಅಕ್ಕ ಈ ರೀತಿ ಇರುತ್ತೆ ನಮಗೆ ಮೇಡಮ್, ಇದೆಲ್ಲ ನಿಮಗೆ ಹೇಳಿದ ಸಂತೋಷ ಆಯಿತು ಅಂತಲೂ ಹೇಳ್ತಾರೆ ಮಕ್ಕಳು. ಕೆಳಗಡೆ ಬಂದು ಹೇಳೋದು, ಥ್ಯಾಂಕ್ಸ್ ಎಲ್ಲ ಮಾಡಿದ್ರು. ಅದೇ ನನಗೆ ಇನ್ನೊಂಚೂರು ಆಸೆ ಬಂತು, ಸರಿ ಇನ್ನು ಮುಂದೆ ಮಾಡೋಣ ಅಂತ. ಇದು ನಮ್ಮ ಪ್ಯಾಡ್ಸು. ಆ್ಯಕ್ಚುಲಿ ಇದೆ ಸೇಫ್ ಫ್ಯೂಚರ್ನ ಸೇಫ್ ಮಾಡಬೇಕು ಅನ್ನೋದಕ್ಕಾಗ್ಲಿನೇ ಸೇಫ್ ಫ್ಯೂಚರ್ ಅಂತ ಹೆಸರಿಟ್ಟಿದ್ದು. ಸೇಫ್ ಫ್ಯೂಚರ್ನ ಸೇಫ್ ಮಾಡಬೇಕು ನಾವು ಅನ್ನೋದು ಹೆಸರಲ್ಲಿ ನಾವು ಇಟ್ಟಿದ್ದು. ಅದು ಆರ್ಗ್ಯಾನಿಕ್ ಅನ್ನೋ ಹೆಸರಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಇದು ಬಂದ್ಬಿಟ್ಟು 3 ರೇಂಜಸ್ ಇದೆ, ಕಾಟನ್ನು, ಏನಿಯಾನು, ಸ್ಮಾರ್ಟ್ ಅಂತ. ಕಾಟನ್ ಆದರೆ ನಾರ್ಮಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಏನಿಯಾನ್ ಅನ್ನೋದಾದ್ರೆ, ಈ ಸ್ಮಾರ್ಟ್ ಅನ್ನೋದಾದ್ರೆ ನೀವು ಅದೇ PCOD, PCOS ಪ್ರಾಬ್ಲಮ್, ಹೆವಿ ಎಕ್ಸ್ಟ್ರೀಮ್ ಪ್ರಾಬ್ಲಮ್ ಇದೆ, ನನಗೆ ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ, ನನಗೆ ಕಂಫರ್ಟಬಿಲಿಟಿ ಮುಖ್ಯ ಅನ್ನೋರು ಇದನ್ನ ಯೂಸ್ ಮಾಡ್ಬೋದು ಸರ್. ಇದನ್ನು ಯೂಸ್ ಮಾಡ್ಬೋದು. ಬಟ್ ಆದರೆ ಇದು ಸ್ಪೆಷಲ್ ಏನು ಅಂತಂದ್ರೆ ಅದೇ ನ್ಯಾನೋ ಕೈಟಿನ್ ಆ ಥರ PCOD, PCOS ಪ್ರಾಬ್ಲಮ್ ಇರೋರಿಗೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ನೀವು PCOD ಅಂತ ಎಲ್ಲ ಹೇಳ್ತಾ ಇದ್ರಿ, ಅದು ಅಂದ್ರೆ ಏನು ಅಂತ ಹೇಳ್ಕೊಡಿ. PCOD ಅನ್ನೋದಾದ್ರೆ ಮ್ಯಾಮ್ ಗರ್ಭಕೋಶದಲ್ಲಿ ಬರೋ ನೀರ್ಗುಳ್ಳೆ ಅಂತ ಅರ್ಥ. ಕೆಲವು ಮಕ್ಕಳಿಗೆ ಪೀರಿಯಡ್ಸ್ ಆದವಾಗ ಬರೋದಿಲ್ಲ, ಅದು ನಂತರ ಸ್ವಲ್ಪ ಪ್ಯಾಡ್ಸ್ ಯೂಸ್ ಮಾಡ್ತಾ ಅದು ಕನ್ವರ್ಟ್ ಆಗುತ್ತೆ ಆ ರೀತಿ. ಹಂಗಂದ್ರೆ ಪ್ಯಾಡ್ ಯೂಸ್ ಮಾಡೋದ್ರಿಂದಲೂ ಬರುತ್ತೆ ಮ್ಯಾಮ್. ಅಂದ್ರೆ ಅವರು ದೇಹದ ಇದ್ರ ಮೇಲೇನೂ ಇರುತ್ತೆ, ಅವ್ರ ಲೈಫ್ ಸ್ಟೈಲ್ ಮೇಲೂ ಬರುತ್ತೆ. ಬಟ್ ಕಮರ್ಷಿಯಲ್ ಪ್ಯಾಡ್ ಇಂದಲೂ ಆ ತರ ಬರೋದಕ್ಕೆ ಚಾನ್ಸಸ್ ಜಾಸ್ತಿನೂ ಇದೆ. ಮತ್ತಿನ್ನೇನೇನು ಬೇರೆ ಬೇರೆ ಬರ್ಬೋದು PCOD ತರನೇ? PCOD ತರನೇ ಅಂದ್ರೆ ಮ್ಯಾಮ್ ಅದು ಪ್ರೈವೇಟ್ ಪಾರ್ಟ್ ಅಲ್ಲಾದ್ರೆ ಸ್ವಲ್ಪ ಅವ್ರಿಗೆ ಇರಿಟೇಷನ್ ಇಂದ ಪ್ರಾಬ್ಲಮ್ಸ್ ಬರುತ್ತೆ. ಅದಿಲ್ದಿರ ಮುಂದೆ ಗರ್ಭಕೋಶ ತೊಂದರೆಗಳು ಬರುತ್ತೆ. ಗರ್ಭಕೋಶ ತೊಂದರೆಯಿಂದ ಮಕ್ಕಳು ಬಂಜೆತನ ಬರೋವರೆಗೂ ತಗೊಂಡೋಗ್ಬಿಡುತ್ತೆ ಮಕ್ಕಳಿಗೆ. ಅಷ್ಟುವರೆಗೂ ಕಮರ್ಷಿಯಲ್ ಪ್ಯಾಡ್ ಇಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇವಾಗ. ಅದು ರಿಸರ್ಚ್ ಹೇಳಿರೋದು ಮ್ಯಾಮ್. ಅಂದ್ರೆ ಎಷ್ಟನೇ ವರ್ಷಕ್ಕೆ ಇದೆಲ್ಲ ಬರ್ಬೋದು ಅಂತ? ಅಂದ್ರೆ ಕಂಟಿನ್ಯೂಸ್ ಆಗಿ 1-2 ವರ್ಷದಿಂದ ಯೂಸ್ ಮಾಡ್ತಾ ಬಂದ್ರೆ ಒಂದು 5 ವರ್ಷದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಮದುವೆ ಏಜ್ 18-20 ವರ್ಷದಲ್ಲಿ ಬರೋವಾಗ ಕಂಪ್ಲೀಟ್ಲಿ ಗೊತ್ತಾಗ್ಬಿಡುತ್ತೆ ಮೇಡಮ್. ಅದು PCOD, PCOS ಖಂಡಿತ ಅವಾಗ ತೋರ್ಸುತ್ತೆ. ಮದುವೆ ಆಗ್ತಾ ನಂತರ ನೀವು ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ ಚೆಕ್ ಮಾಡೋವಾಗ ಗೊತ್ತಾಗುತ್ತೆ ಅದು PCOD ಇಂದ ಅಂತಲೂ ಬರುತ್ತೆ. ಸೊ ಕಮರ್ಷಿಯಲ್ ಪ್ಯಾಡ್ ಅಷ್ಟು ಪ್ರಾಬ್ಲಮ್ ಮಾಡ್ತಾ ಇದೆ ಈಗ. ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಕಾಟನ್ ಆಗಲಿ, ಅದು ಇದು
ಕಾಟನ್ ಆಗಲಿ ಪ್ಲಾಸ್ಟಿಕ್ ಆಗಲಿ, ಇವಾಗ ಪ್ಲಾಸ್ಟಿಕ್ನ ನೀವು ಕೈಯಲ್ಲಿ ಸುತ್ಕೊಳ್ಳೋದಾದ್ರೆ ಅದು ಹೇಗೆ ನಿಮಗೆ ಉಸಿರಾಡಕ್ಕಾಗ್ದಿರಾ ಚರ್ಮ ಹೇಗೆ ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ಏರ್ ಬಬಲ್ಸ್ ಏನು ಇರಲ್ಲ, ಫುಲ್ ಪ್ಯಾಕ್ ಆಗಿರೋದ್ರಿಂದ ಅದರಿಂದ ಪ್ಲಾಸ್ಟಿಕ್ ಹೇಗೆ ಪ್ರಾಬ್ಲಮ್ ಮಾಡುತ್ತೋ ಅದೇ ರೀತಿ ಕಮರ್ಷಿಯಲ್ ಪ್ಯಾಡ್ ನಿಮ್ಮಲ್ಲಿ ಇಟ್ಕೊಂಡವಾಗ ಗಾಳಿ ಹೋಗದೇ ಇದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಆ ರೀತಿ ನಿಮಗೆ ಅಲ್ಲೂ ಬರುತ್ತೆ. ಅದರಿಂದನೇ ಗರ್ಭಕೋಶ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬೊಬ್ರಿಗೆ ಇಮ್ಯುನಿಟಿ ಕಡಿಮೆ ಇದ್ರೆ ಬೇರೆ ರೀತಿ ತೊಂದರೆನೂ ಆಗುತ್ತಾ ಹೋಗುತ್ತೆ, ಅದು ಪ್ರಾಬ್ಲಮ್. ಅಂದ್ರೆ ಈಗ ನಿಮ್ದು ಪ್ಯಾಡ್ ಹೇಗೆ ಡಿಫ್ರೆನ್ಸ್ ಅಂತ ನೀವು ಇವಾಗ ತೋರಿಸ್ತೀರಲ್ಲ? ತೋರಿಸ್ತೀನಿ. ಓಕೆ, ಇದು ನಾರ್ಮಲ್ ಆಗಿ ಸಿಗೋದು? ನಾರ್ಮಲ್ ಆಗಿ ಸಿಗೋದು ಇದು ನೀವು ಕಮರ್ಷಿಯಲ್ ಆಗಿ ಅಂಗಡಿಗಳಲ್ಲಿ ತಗೊಳ್ತಕ್ಕಂಥ ಪ್ಯಾಡ್ ಇದು. ಇದರಲ್ಲಿ ನಿಮಗೆ ಕಮರ್ಷಿಯಲ್ ಗಮ್ ಯೂಸ್ ಮಾಡಿರ್ತಾರೆ, ಇಂಡಸ್ಟ್ರಿಯಲ್ ಗಮ್ ಅಂತ ಹೇಳ್ತೀವಿ. ಅದನ್ನು ನಮ್ಗೆ ಪ್ಯಾಂಟಿಸ್ ಅಲ್ಲಿ ಇದ್ದವಾಗ ತೊಂದರೆಗಳಾಗ್ತಾ ಹೋಗುತ್ತೆ. ಅಂದ್ರೆ ಅದು ಅಂಟಿಸಿದವಾಗ ಅದು ಉಳ್ದೋವಾಗ ಮತ್ತೆ ನಿಮಗೆ ಅದು ನಿಮ್ ಚರ್ಮದ ಮೇಲೆ ಬಿದ್ದೋವಾಗ ತೊಂದರೆಗಳು ಬರುತ್ತೆ. ಅದು ಮತ್ತೆ ಇದು ಟಾಪ್ ಶೀಟ್ ಆಗ್ಲಿ ಇದು ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ ನಿಮಗೆ. ಕಮರ್ಷಿಯಲ್ ಪ್ಯಾಡ್ ಅಲ್ಲಾದ್ರೆ ಪ್ಲಾಸ್ಟಿಕ್ ಅಲ್ಲಿ ಇರೋದು ನಾನು ಆಲ್ರೆಡಿ ಹೇಳ್ದೆ ನಿಮಗೆ, ಪ್ಲಾಸ್ಟಿಕ್ ಕೈಯಲ್ಲಿ ಸುತ್ಕೊಂಡೇನೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಆ ಪೀರಿಯಡ್ ಸಮಯದಲ್ಲಿ ಎಷ್ಟು ಗಾಳಿ ಹೋಗುತ್ತೋ ನಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಅಷ್ಟು ನಿಮಗೆ ಓಡರ್ ಆಗ್ಲಿ ಬೇರೆ ಯಾವ್ದು ತೊಂದರೆ ಆಗ್ಲಿ ಗಾಳಿ ಹೋಗ್ತದಷ್ಟು ತೊಂದರೆಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಇವಾಗ ನೀವು ಪ್ಲಾಸ್ಟಿಕ್ ಹಾಕಿ ಅದನ್ನ ಮುಚ್ಚೋದ್ರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಅದರಲ್ಲಿ ಪ್ಲಾಸ್ಟಿಕ್ ನ ಪಾಲು ಅದು ಭಾಗ ಅಷ್ಟು ಇರುತ್ತೆ. ಆಮೇಲೆ ಮತ್ತೆ ಇದು ರೀಸೈಕಲ್ಡ್ ಕಾಟನ್ ಅಂತ ಹೇಳ್ತೀವಿ, ಮರುಬಳಕೆ ಮಾಡಿದಂತ ಕಾಟನ್. ಅಂದ್ರೆ ಅವ್ರು ಬೇರೆ ಎಲ್ಲ ಕಾಟನ್ ತಗೊಂಡು ಮರುಬಳಕೆ ಪ್ಯೂರ್ ಕಾಟನ್ ಮಾಡಿರೋದಿಲ್ಲ. ಸೊ ನೋಡಿ ಇದರಲ್ಲಿ ಇಷ್ಟು ಉದುರುತ್ತೆ ನೋಡಿ ಧೂಳುಗಳು, ಇದು ರೀಸೈಕಲ್ಡ್ ಮಾಡಿರ್ತಾರೆ. ಇದನ್ನ ರೀಸೈಕಲ್ ಮಾಡೋದಕ್ಕೆ ಕಮರ್ಷಿಯಲ್ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ಸ್ ಯೂಸ್ ಮಾಡಿ ವೈಟ್ ಬ್ಲೀಚಿಂಗ್ ಪೌಡರ್ದು ಏನ್ ಹೇಳಿ ಪಾತ್ರ ಬಿಳಿ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಇವಾಗ ಮರುಬಳಕೆ ಮಾಡಬೇಕು ಅಂದ್ರೆ ಅದು ಯಾವ ಕಲರ್ ಇರುತ್ತೆ ಹೇಳಕ್ ಆಗೋದಿಲ್ಲ. ವೈಟ್ ಬಿಳಿ ಬಣ್ಣಕ್ಕೆ ತಿರುಗೋದಕ್ಕೆ ಖಂಡಿತ ಯೂಸ್ ಮಾಡ್ತಾರೆ. ಅದರಲ್ಲಿ ಥ್ಯಾಲೇಟ್ಸ್ ಅಂತ ಯೂಸ್ ಮಾಡ್ತಾರೆ, ಮತ್ತೆ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ. ಈ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ಮೆಲ್ ಬರ್ಕೊಂಡಿರ್ತೀರ ಕೆಲವುದ್ರಲ್ಲಿ, ಅದು ಪರ್ಫ್ಯೂಮ್ ಯೂಸ್ ಮಾಡಿರ್ತಾರೆ. ಪರ್ಫ್ಯೂಮ್ ಹಾಕಿದ್ರು ತೊಂದ್ರೆನೆ, ಎಲ್ಲಾ ಪರ್ಫ್ಯೂಮ್ ಸ್ಕಿನ್ಗೆ ಯೂಸ್ ಆಗುತ್ತೆ, ಎಫೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದನೂ ಇದು ಎಫೆಕ್ಟ್ ಮಾಡುತ್ತೆ ನಿಮ್ಗೆ. ಇಷ್ಟೊಂದು ಎಫೆಕ್ಟ್ ಇದರಲ್ಲಿ ನಿಮಗೆ ಕಮರ್ಷಿಯಲ್ ಪ್ಯಾಡ್ ಅಲ್ಲಿ ಆಗುತ್ತೆ. ಅಂದ್ರೆ ಫುಲ್ ಕೆಮಿಕಲ್ ಇಂದಾನೆ ನಾರ್ಮಲ್ ಆಗಿ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿರ್ತಾರೆ. ಪ್ಲಾಸ್ಟಿಕ್ ಇದೆ ಅಂಡ್ ಮತ್ತೆ ರೀಸೈಕಲ್ಡ್ ಕಾಟನ್, ಕಮರ್ಷಿಯಲ್ ಗಮ್, ಇವಿಷ್ಟು ತೊಂದರೆಗಳು ನಿಮಗೆ ಇದರಲ್ಲಿರುತ್ತೆ. ಮತ್ತೆ ನೀವು ಇದು ಇನ್ನೊಂದೇನೋ ಹೇಳ್ತಾ ಇದ್ರಿ, ಕಂಫರ್ಟೇಬಲ್ಗೆ ಇದಿಲ್ಲ ಅಂದ್ರೆ ಮ್ಯಾಮ್ ಪ್ರೈವೇಟ್ ಪಾರ್ಟ್ ಅಲ್ಲಿ ಎಷ್ಟು ನೀವು ಲೇಸ್ ಆಗಿ ಇಟ್ಕೊಳ್ತಿರೋ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗುತ್ತೆ. ನೀವು ಇಷ್ಟು ದಪ್ಪ ಇಟ್ಕೊಳ್ಳುವಾಗ ತೆಳ್ಳಗಿರ್ಬೇಕು. ಇವಾಗ ಇಷ್ಟು ದಪ್ಪ ಇರುವಾಗ ನಿಮಗೆ ಕಂಫರ್ಟಬಿಲಿಟಿ ಅಂತ ಅನ್ಸೋದಿಲ್ಲ. ಎಲ್ಲರೂ ಕೂತ್ರೆ ಮಾಡಿದ್ರೆ ಅಯ್ಯೋ ಲೀಕ್ ಆಗ್ಬಿಡುತ್ತಾ, ಮತ್ತೆ ಇದರಲ್ಲಿ ಇದು ದಾಟಿದ್ರೆ ಖಂಡಿತ ಲೀಕ್ ಆಗುತ್ತೆ. ಹೌದು, ಸಣ್ಣ ಸಣ್ಣ ಮಕ್ಕಳು ಅದ್ರ ಬಗ್ಗೆ ಮುಜುಗರ ಇರುತ್ತೆ. ಕಲೆ ಆಗ್ಬಿಟ್ರೆ ಏನ್ ಮಾಡೋದು, ಬೇರೆ ಯಾರಾದ್ರೂ ನೋಡ್ತಾರೆ ನಾನು ಈ ತರ ಇದೀನಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಮುಜುಗರ ಪಡ್ತಾರೆ. ಅವೆಲ್ಲ ಇದ್ರಲ್ಲಿ ನಡೆಯುತ್ತೆ. ಮತ್ತೆ ನಾನು ಹೇಳ್ದಾಗೆ ಇದರಲ್ಲಿ ಬ್ಲೀಚಿಂಗ್ ಪೌಡರ್ ಯಾವ ರೀತಿ ಬೇಕಾದ್ರೂ ಕಾಟನ್ ಯೂಸ್ ಮಾಡಿರ್ಬೋದು, ಅದು ಕಲರ್ ಆಗಿರ್ಬೋದು ಬೇರೆ ಏನಾದ್ರು ಇದ್ರು. ಅಂದ್ರೆ ಮುಂಚೆ ಎಲ್ಲೋ ಹೆಂಗೋ ಯೂಸ್ ಮಾಡಿರೋದನ್ನ ಬ್ಲೀಚ್ ಮಾಡಿ ನಿಮ್ಗೆ ಈ ತರ ಮಾಡ್ತಾರೆ. ಅದನ್ನೇ ಬ್ಲೀಚಿಂಗ್ ಪೌಡರ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಅದಕ್ಕೇನೆ ಇದು ಕಾಟನ್ ವೈಟ್ ಆಗಿರುತ್ತೆ, ಪ್ಯೂರ್ ಕಾಟನ್ ಆಗಿರೋದಿಲ್ಲ ಅಂತ ಹೇಳೋದು ಕಾರಣ ಅದೇನೆ. ಸೊ ಆ ರೀತಿ ಇಷ್ಟೊಂದು ಇದರಲ್ಲಿ ಎಫೆಕ್ಟ್ ಇದೆ. ಮಕ್ಕಳು ಯೂಸ್ ಯಾವ್ದು ತಗೊಬಂದು ಮಾಡ್ತೀವಿ, ಅದೇ ಇವಾಗ ಸುಮಾರು ಬ್ರ್ಯಾಂಡ್ಸ್ ಬೇರೆ ಇದೆ. ಸೊ ಒಂದು ಇಷ್ಟು ಬ್ರ್ಯಾಂಡ್ಸ್ ಇದೆ, ಯಾವ್ದೋ ಒಂದು ತಗೊಂಡು ಯಾವ್ದೋ ಒಂದು ಹಾಕೊಂತಾರ, ಅವ್ರು ಅದ್ರಲ್ಲಿ ಜಾಸ್ತಿ ಇದು ನೋಡಲ್ಲ. ಅದೇ ಇಷ್ಟು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಬೇಕು ಮಕ್ಕಳು, ಅದನ್ನ ಇದು ಹೇಳ್ತಾ ಇದೀವಿ. ನಮ್ಮ ಪ್ಯಾಡ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತ ನೀವು ಕೇಳ್ಬೋದು. ನಮ್ಮ ಪ್ಯಾಡ್ ಅಲ್ಲಿ ಈ ರೀತಿ ಓಪನ್ ಅಲ್ಲಿ ಇರುತ್ತೆ ಕಮರ್ಷಿಯಲ್ ಪ್ಯಾಡ್ ಆದ್ರೆ, ನಮ್ದು ಈ ರೀತಿ ಟ್ರೈ ಫೋಲ್ಡ್ ಅಲ್ಲಿ ಇರುತ್ತೆ, ಮುಚ್ಚಿರ್ತೀವಿ. ಅಂದ್ರೆ ಇದು ನಾರ್ಮಲ್ ಪ್ಯಾಡ್ ಆದ್ರೆ ಹಿಂಗೆ ಕೊಡ್ತಾರೆ, ಇದಾದ್ರೆ ಮೇಲ್ಗಡೆ ಕವರ್ ಇರುತ್ತೆ. ನೀವು ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಫುಲ್ ಒಂದೊಂದ್ ಪ್ಯಾಡಿಗೂ ಒಂದೊಂದು ಸಪರೇಟ್ ಕವರ್ ಇರುತ್ತೆ. ಬ್ಯಾಕ್ಟೀರಿಯಾ ಫಂಗಸ್ ಕೂತ್ಕೊಳ್ಳುತ್ತೆ ಅನ್ನೋ ಯಾವುದೇ ಅಂಜಿಕೆ ಬೇಕಾಗಿಲ್ಲ, ಯಾಕಂದ್ರೆ ಫುಲ್ ಕವರ್ ಆಗಿರುತ್ತೆ. ಈ ರೀತಿ ಇರುತ್ತೆ. ಓಪನ್ ಮಾಡಿದ್ರು ಒಂದೊಂದ್ ಪ್ಯಾಡಿಗೂ ಸಿಂಗಲ್ ಸೀಲ್ ಆಗಿರುತ್ತೆ ನೋಡಿ. ಈ ಕವರು ಕ್ಲೋಸ್ ಅಲ್ಲಿ ಇರುತ್ತೆ ಈ ರೀತಿ. ಸೊ ನಿಮಗೆ ಯಾವುದೇ ಅಂಜಿಕೆ ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು. ಇವಾಗ ನೀವು ಕೆಲವು ಮಕ್ಕಳು ಟಾಯ್ಲೆಟ್ ಅಲ್ಲಿ ಇಟ್ಕೊಳ್ತಾರೆ, ಅಲ್ಲಿ ಡಸ್ಟ್ ಇರಲ್ಲ ಏನಿರಲ್ಲ ಅಂತ ಹೇಳಕ್ ಆಗೋದಿಲ್ಲ. ಕೆಲವು ಮಕ್ಕಳಿಗೆ ಡಸ್ಟ್ ಅಲರ್ಜಿ ಇರುತ್ತೆ. ಸೊ ಅದರಿಂದನೂ ಪ್ರಾಬ್ಲಮ್ ಬರೋದನ್ನ ತಡೆ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಒಂದೊಂದು ಪ್ಯಾಡ್ಗೂ ಸಪರೇಟ್ ಆಗಿ ಹಾಕಿರ್ತೀವಿ. ಅದ್ರ ಜೊತೆಗೆ ಕಮರ್ಷಿಯಲ್ ಪ್ಯಾಡ್ ಅಲ್ಲಿ ಸಿಂಗಲ್ ಇದಿರುತ್ತೆ, ನೀವು ಹಿಂಗೆ ಇಟ್ಕೊಳ್ಳಿ, ಸಿಂಗಲ್ ಇದಿರುತ್ತೆ. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಗಮ್ ಇದು ಒಂದ್ ಸೈಡ್ ಮಾತ್ರ ಇರುತ್ತೆ, ಅದು ಕೂತ್ಕೊಳ್ಳಲ್ಲ. ಪ್ಯಾಂಟೀಸ್ ಅಲ್ಲಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಮಕ್ಕಳಿಗೆ.
ಪ್ಯಾಂಟೀಸ್ ಅಲ್ಲಿ ಸರಿಯಾಗಿ ಕೂತ್ಕೊಳ್ಳದಿರೋದ್ರಿಂದ ಕಂಫರ್ಟಬಿಲಿಟಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ 2 ವಿಂಗ್ಸ್ ಕೊಟ್ಟಿದೀವಿ ನಾವಿಲ್ಲಿ. 2 ಕರೆಕ್ಟ್ ಆಗಿ ಸ್ಟಿಕ್ ಆದವು, ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. 2 ಸ್ಟಿಕ್ ಇದೆ. ಇದು 2. ಇದು ಓಪನ್ ಮಾಡ್ತೀನಿ ನೋಡಿ, ಈ ರೀತಿ 2 ಸ್ಟಿಕ್ ಇರುತ್ತೆ. ಇದು ಕರೆಕ್ಟ್ ಆಗಿ ಒಂದು ಮುಂದೆ ಇನ್ನೊಂದು ಹಿಂದೆ ಕೂತ್ಕೊಳ್ಳುವಾಗ ಕರೆಕ್ಟ್ ಆಗಿ ಕೂತ್ಕೊಳ್ಳೋದೆ, ಅಂಜಿಕೆ ಬೇಕಾಗಿಲ್ಲ. ಮತ್ತೆ ನಾನು ಹೇಳ್ದೆ ನಿಮ್ಗೆ ಆವಾಗಲೇ ರೀಸೈಕಲ್ ಕಾಟನ್ ದಪ್ಪ ಇದೆ, ಕಂಫರ್ಟಬಿಲಿಟಿ ಇರಲ್ಲ ಅಂತ. ಸೊ ನಾವು ಅದಕ್ಕೋಸ್ಕರನೇ ತಿನ್ನಾಗಿ ಲೇಸ್ ಆಗಿ ಮಾಡಿದೀವಿ. ಅಂದ್ರೆ ತಿನ್ನಾದ್ರೆ ಎಷ್ಟೊತ್ತು ಬರುತ್ತೆ ಇದು? ಅದು ನಿಮಗೆ ಕೇಳ್ಬೋದು, ಒಳ್ಳೆ ಪ್ರಶ್ನೆನೇ ಅದನ್ನು. ಇದರಲ್ಲಿ ಒಳಗಡೆ 5 ಲೇಯರ್ಸ್ ಇದೆ. 5 ಲೇಯರ್ಸ್ ಕೊಟ್ಟಿದ್ದೀವಿ ನಾವು. ಒಂದು ಇಲ್ಲಿ ಆಚೆ ಕಾಣಿಸ್ತಕ್ಕಂತ ಇದು ಫಸ್ಟ್ ಲೇಯರ್ ಇದು ನಿಮಗೆ. ಇದರಲ್ಲಿ ಸಣ್ಣ ಸಣ್ಣ ಡಾಟ್ ಕಾಣಿಸುತ್ತೆ ನಿಮಗೆ, ಸ್ವಲ್ಪ ಗುರ್ತಿಸಿ ನೋಡಿದ್ರೆ ಡಾಟ್ಸ್ ಕಾಣಿಸುತ್ತೆ. ಇದು ನಾನು ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಸುತ್ಕೊಂಡ್ರೆ ಶ್ವಾಸ ಇರಲ್ಲ ಅಂತೇಳಿ, ಗಾಳಿ ಹೋಗೋದಿಲ್ಲ ಅಂತೇಳಿ, ಇದು ಗಾಳಿ ಹೋಗೋದಕ್ಕೋಸ್ಕರ ಸ್ಪೆಷಲ್ ಆಗಿ ಡಾಟ್ಸ್ ಮಾಡಿದೀವಿ. ಸೊ ಅದರಿಂದ ನಿಮಗೆ ಪ್ಲಾಸ್ಟಿಕ್ ಹಾಕೊಂಡ್ವಿ ಆ ಥರ ಏನು ಇರೋದಿಲ್ಲ, ನಾನ್ ಪ್ಲಾಸ್ಟಿಕ್. ಇದು ಒಳಗಡೆ ಗಾಳಿ ಹೋಗೋದಕ್ಕೂ ನಿಮಗೆ ಡಾಟ್ಸ್ ಕೊಟ್ಟಿದ್ದೀವಿ. ಸೊ ಅದರಿಂದ ಗಾಳಿ ನಿಮಗೆ ಶ್ವಾಸ ಚೆನ್ನಾಗಿ ಆಡುತ್ತೆ. ಆಮೇಲೆ ಇದು ಸೆಕೆಂಡ್ ಲೇಯರು. ಇದು ಕಂಪ್ರೆಸ್ಡ್ ಕಾಟನ್ ಶೀಟ್ ಅಂತೀವಿ, ಅಂದ್ರೆ ಶೀಟ್ ತರ ಮಾಡಿರೋದು. ಈ ಹಾಳೆ, ಬುಕ್ಕಿನ ಹಾಳೆ ರೀತಿ ಕಾಟನ್ ಮಾಡಿರ್ತೀವಿ. ಇದು ಪ್ಯೂರ್ ಕಾಟನ್. ಪ್ಯೂರ್ ಕಾಟನ್ ಇದು. ನೀವ್ ಆಗ್ಲೇ ತೋರಿಸಿದ್ದು ಅದು ಏನು ರೀಸೈಕಲ್ ಅಂದ್ರೆ ಬಂದ್ಬಿಡ್ತಾ ಇತ್ತು. ಇದು ಈ ತರ ಹರಿಯುತ್ತೆ, ಹಾಳೆ ರೀತಿ ಹರಿಯುತ್ತೆ. ಅದ್ರ ಜೊತೆಗೆ ಇದು 3ನೇ ಲೇಯರು. ಇದು ಆಲೋವೆರಾ ಜೆಲ್ ಇಂದ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಗೆ ಸ್ಪೆಷಾಲಿಟಿ ಇದು. ಇದನ್ನ ನೋಡಿ, ಇದು ಈ ಶೀಟ್ 3rd ಲೇಯರ್. ಇದು ಅಂದ್ರೆ ಏನ್ದ್ರಿಂದ ಮಾಡ್ತಾರೆ? ಆಲೋವೆರಾ ಜೆಲ್ ಇಂದ. ಆಲೋವೆರಾ ಒಂದೇ? ಆಲೋವೆರಾನ ಅದು ಪೌಡರ್ ಮಾಡಿ ಅದನ್ನ ಬಿಸಿಲಲ್ಲಿ ಅಥವಾ ಸೋಲಾರ್ ಅಲ್ಲಿ ಕಾಯಿಸಿ ಅದನ್ನ ಪೌಡರ್ ರೀತಿ ಮಾಡ್ಕೊಂಡು ಇದು ಶೀಟ್ ಮಾಡಿರ್ತಾರೆ. ಅದು ಅಬ್ಸರ್ವೇಷನ್ಗೆ ನೀರಾಗ್ಲಿ ಬ್ಲಡ್ ಆಗ್ಲಿ ಬಿದ್ದೋವಾಗ ಅದು ಅಬ್ಸರ್ವ್ ಚೆನ್ನಾಗಿ ಮಾಡುತ್ತೆ. ಅದನ್ನ ಎಕ್ಸ್ಪೆರಿಮೆಂಟ್ ನಾನು ತೋರಿಸ್ಕೊಡ್ತೇನೆ ನಿಮ್ಗೆ ಹೇಗೆ ಕಂಫರ್ಟ್ ಆಗುತ್ತೆ ಅಂತ. ಇದು 4th ಲೇಯರ್ ಕಾಟನ್, ಮತ್ತೆ ಶೀಟ್ ಅದೇ ಸೇಮ್ ಕಾಟನ್. ಅಂಡ್ 5th ಲೇಯರ್ ಇದು ಪ್ಯೂರ್ ಕಾಟನ್ ಇರುತ್ತೆ. ಇದರಲ್ಲಿ ಡಾಟ್ಸ್ ಕೂಡ ನೀವು ನೋಡ್ಬೋದು. ಇದರಿಂದ ನಿಮ್ಗೆ ಶ್ವಾಸ ಅಂದ್ರೆ ಗಾಳಿ ಶ್ವಾಸ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದು ಪ್ಯೂರ್ ಕಾಟನ್ ಕೂಡ, ರೀಸೈಕಲ್ಡ್ ಆಗಿರೋದಿಲ್ಲ. ನೀವೇನ್ ಕಾಣ್ಬೋದು ಹೆಂಗಿದೆ ಅಂತ. ಸೊ ಇಷ್ಟು ಕಂಫರ್ಟಬಿಲಿಟಿ ಇರುತ್ತೆ. ಇದನ್ನು ಮೀರಿ ಲೀಕ್ ಆಗುತ್ತೆ ಅನ್ನೋ ಭಯ ಬೇಕಾಗಿಲ್ಲ, ಯಾಕಂದ್ರೆ ಇದಿಷ್ಟು ಚೆನ್ನಾಗಿ ಇದಾಗಿದೆಯಲ್ವಾ, ಇಷ್ಟು ತೆಳ್ಳಗಿದೆ ಅನ್ನೋ ಬೇಡ. ಯಾಕಂದ್ರೆ ಅಬ್ಸರ್ವೇಷನ್ ಆಲ್ರೆಡಿ ಹೇಳಿದೀನಿ. ಅದ್ರ ಜೊತೆಗೆ ಇದು ಸೈಡ್ ಅಲ್ಲಿ ಈ ತರ ಲೀಕ್ ಆಗ್ಬೋದು ಅಂತ ನಾನು ಹೇಳಿದ್ದೆ. ಇಲ್ಲಿಂದ ಆಚೆ ಬರ್ಬೋದು, ಲೀಕ್ ಆಗತ್ತೆ ಅಂತ. ಅದನ್ನ ತಡೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ಲೀಕ್ ಗಾರ್ಡ್ ಅಂತ ಕೊಟ್ಟಿದ್ವಿ. ಇದನ್ನ ದಾಟಿ ನಿಮಗೆ ಬರೋದಿಲ್ಲ. ಅಂದ್ರೆ ಇಲ್ಲೊಂದು ಎಕ್ಸ್ಟ್ರಾ ಲೇಯರ್ ಸಪೋರ್ಟ್ ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ನೀವೇ ಕಾಣ್ಬೋದು. ಎಕ್ಸ್ಟ್ರಾ ಲೇಯರ್ ಲೀಕ್ ಆಗದೆ ಇರೋದಕ್ಕೋಸ್ಕರ ಅದು ಕೊಟ್ಟಿದ್ದೀವಿ. ಸೊ ಮಕ್ಕಳಿಗೆ ಲೀಕ್ ಆಗುತ್ತೆ ಅನ್ನೋ ಭಯ ಬೇಡ, ಪ್ಲಾಸ್ಟಿಕ್ ಇದೆ ಅಂತ ಭಯ ಬೇಡ, ಅದ್ರ ಜೊತೆಗೆ ಯಾವುದೋ ಕಾಟನ್ ಯೂಸ್ ಮಾಡಿರ್ತಾರೆ ಅನ್ನೋ ಭಯ ಬೇಡ, ಎಲ್ಲವೂ ಇರುತ್ತೆ ಇದರಲ್ಲೇನೆ. ಟಾಪ್ ಶೀಟ್ ಕಂಫರ್ಟಬಿಲಿಟಿಗೋಸ್ಕರ ಫುಲ್ ಸಾಫ್ಟ್, ನೀವೇ ಮುಟ್ಟು ನೋಡ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. ಮಕ್ಕಳಿಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಟು ನಾರ್ಮಲ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಒಂದು 7ನೇ ಕ್ಲಾಸ್, ಇವಾಗೆಲ್ಲ 10 ವಯಸ್ಸಿಗೆ ಬಂದ್ಬಿಡ್ತಾರೆ ಮಕ್ಕಳು. ತಿನ್ನೋ ರೀತಿ, ಅವ್ರಿರೋ ಕಂಫರ್ಟಬಲ್ ಅದೆಲ್ಲ ಆಗುತ್ತೆ. ಸೊ ಅಷ್ಟು ಸಣ್ಣ ಮಕ್ಕಳಿಗೆ ಕಂಫರ್ಟು ಅವ್ರಿಗೆ ಈ ಕಾಟನ್ ಕೊಡುತ್ತೆ. ಇದ್ರ ಬಗ್ಗೆ ಎಲ್ಲ ಯಾವ ವಯಸ್ಸಿಂದ ಅವ್ರಿಗೆ ತಿಳಿಸ್ಕೊಟ್ರೆ ಅವರಿಗೆ ಮುಂದೆ ಯೂಸ್ ಆಗುತ್ತೆ? 10 ವರ್ಷದಿಂದಲೂ ನೀವು ತಿಳಿಸ್ಕೊಡ್ಬೋದು. 10 ವರ್ಷದಿಂದ ಮಕ್ಳಿಗೆ ತಿಳುವಳಿಕೆ ಬಂದಿರುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಗೊತ್ತಿರುತ್ತೆ. 10 ವರ್ಷದಿಂದ ಅಂದ್ರೆ ಒಂದು 6-7ನೇ ಕ್ಲಾಸ್ ಬಂದಿರ್ತಾರೆ, 10 ವರ್ಷ ಅನ್ನೋದಾದ್ರೆ ಆ ವಯಸ್ಸಿನಿಂದಲೂ ನೀವು ಹೇಳ್ಕೊಡ್ಬೋದು. ಮತ್ತೆ ಇದೇನೋ ಗಮ್ ಬಗ್ಗೆ ಏನೋ? ಗಮ್ ಬಂದ್ಬಿಟ್ಟು ಇದು ಪ್ಲಾಂಟ್ ಬೇಸ್ಡ್, ಅಂದ್ರೆ ಮರ ಗಿಡಗಳಲ್ಲಿ ಗಮ್ ನ್ಯಾಚುರಲ್ ಆಗಿ ಬರುತ್ತೆ, ಅಂಟು ಪದಾರ್ಥ. ಅದನ್ನ ಯೂಸ್ ಮಾಡಿ ಗಮ್ ಯೂಸ್ ಮಾಡಿರ್ತೀವಿ. ಇದು ಪ್ಯಾಂಟೀಸ್ ಅಲ್ಲಿ ಅಂಟ್ಕೊಳ್ಳೋದಿಲ್ಲ. ಅದರಿಂದ ನಾನು ಹೇಳಿದೆ ಇಂಡಸ್ಟ್ರಿಯಲ್ ಗಮ್ಮು ಮತ್ತೆ ಸ್ಕಿನ್ಗೆ ಬಿದ್ದರೆ ಎಫೆಕ್ಟ್ ಆಗುತ್ತೆ ಅಂತ. ಅದರಿಂದನೂ ನೀವು ತಡೆಗಾಣೋದಕ್ಕೆ ಇದು ಪ್ಲಾಂಟ್ ಬೇಸ್ಡ್ ಯೂಸ್ ಮಾಡಿರ್ತೀವಿ. ಅದ್ರ ಗಮ್ ಇದು ಯೂಸ್ ಮಾಡಿರ್ತೀವಿ. ಇಷ್ಟು ಕಂಫರ್ಟಬಿಲಿಟಿ ಎಲ್ಲವೂ ಒಂದೇ ಪಡಲ್ಲಿ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇವಾಗ 4-5ನೇ ದಿನ ಜಾಸ್ತಿ ಹೋಗಲ್ಲ ನನಗೆ, ಕಮ್ಮಿ ಇರುತ್ತೆ. ಇಷ್ಟು ದೊಡ್ಡ ಪ್ಯಾಡ್ ಇಟ್ಕೊಂಡು ವೇಸ್ಟ್ ಮಾಡೋದು ಯಾಕೆ? ವೇಸ್ಟ್ ಅನ್ನೋದಕ್ಕಿಂತ ಇಷ್ಟು ದೊಡ್ಡ ಇಟ್ಕೊಂಡು ಕಂಫರ್ಟಬಲ್ ಇರಲಿಲ್ಲ ಅಂತ ಅನ್ಸುತ್ತೆ ಕೆಲವು ಹೆಣ್ಮಕ್ಳಿಗೆ. ಅಂಥವ್ರಿಗೋಸ್ಕರ ಇದನ್ನ ತಂದಿದ್ದೀವಿ. ಇದು ಚಿಕ್ಕದು, 4ರಿಂದ 5ನೇ ದಿನ ಒಂದು 10 ml ಹೋಗುತ್ತೆ ಅಷ್ಟೇ ಅಂತ ಇರುತ್ತೆ. ಆವಾಗ ಇದನ್ನ ಯೂಸ್ ಮಾಡ್ಬೋದು. ಯೂರಿನ್ ಲೀಕೇಜಸ್ ಕೆಲವರಿಗೆ ಇರುತ್ತೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ, ಅವರು ಸಹ ಯೂಸ್ ಮಾಡ್ಬೋದು. ಇದು ಆಕ್ಚುಲಿ ಇದು ಗಂಡು ಮಕ್ಳು ಸಹ ಯೂಸ್ ಮಾಡೋ, ವಯಸ್ಸಾದವ್ರಿಗೆ ಇರುತ್ತಲ್ವ, ಅವರು ಸಹ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಹತ್ರ L ಸೈಜಿಂದಲೂ XL ಸೈಜಿಂದ XXL ಇಂದ 4XL ವರೆಗೂ ಸಿಗುತ್ತೆ.
ಇದೆನಾ? ಇದೆಲ್ಲವು 4XL ಅಂದ್ರೆ ಇದು ಮೆಟರ್ನಿಟಿ ಪ್ಯಾಡ್ ಅಂತ ಹೇಳ್ತೀವಲ್ವಾ, ತುಂಬಾ ಮೆಟರ್ನಿಟಿ ಪ್ಯಾಡ್ ಅಂದ್ರೆ ಮಕ್ಕಳಾದ್ಮೇಲೆ ಸ್ವಲ್ಪ 10 ದಿನವರೆಗೂ ಪೀರಿಯಡ್ಸ್ ಹೋಗುತ್ತೆ ಅವ್ರಿಗೆ ಸಹ ಇದು ಯೂಸ್ ಆಗುತ್ತೆ ಮೆಟರ್ನಿಟಿ ಪ್ಯಾಡ್. ಅಂಡ್ ವರ್ಕಿಂಗ್ ವುಮೆನ್ಸ್ ಬೆಳಗ್ಗೆ ಹೋದೆ ನಾನು ಸಾಯಂಕಾಲ ಬರ್ತೀನಿ, ಟಾಯ್ಲೆಟ್ಸ್ ಎಲ್ಲಾ ಕಡೆ ನನಗೆ ಎದುರು ನೋಡಕ್ ಆಗೋದಿಲ್ಲ, ಒಂದು ಪ್ಯಾಡ್ ಯೂಸ್ ಆಗ್ಬೇಕು, ಸಾಯಂಕಾಲ ಮನೆಗೆ ಬಂದು ನಾನು ಚೇಂಜ್ ಮಾಡೋ ರೀತಿ ಇರಬೇಕು ಅನ್ನೋದಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ನಮ್ಮಲ್ಲಿ XXL ಸಾಕು, XXL ಜಾಸ್ತಿ ಹೋಗುತ್ತೆ ಟಾಯ್ಲೆಟ್ ಇಲ್ಲ ಅನ್ನೋರಿಗೆ ಇದನ್ನ ಯೂಸ್ ಮಾಡ್ಬೋದು. ಅದೇ XXL ಸಾಕು ಯಾಕೆ ಅನ್ನೋದಾದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಅಬ್ಸರ್ವೇಷನ್ ಇದೆ ಅಂತ. ದಿನಕ್ಕೆ 2 ಯೂಸ್ ಮಾಡಿದ್ರೆ ಸಾಕು ನಮ್ಮಲ್ಲಾದ್ರೆ, ಎಮರ್ಜೆನ್ಸಿ ಆದ್ರೆ. ಮೋಸ್ಟ್ ಆಫ್ ಮಕ್ಕಳು ಯಾರಾಗೆ ಇದ್ರೂ 6 ರಿಂದ 8 ಅವರ್ಗೆ ಒಂದು ಚೇಂಜ್ ಮಾಡೋದು ಒಳ್ಳೇದು, ಯಾಕಂದ್ರೆ ಬ್ಯಾಕ್ಟೀರಿಯಾ ಬೆಳೀತಾ ಹೋಗುತ್ತೆ. ಯಾವ್ದೇ ಪ್ಯಾಡ್ ಆದ್ರೂ ಯಾವ ಪ್ಯಾಡ್ ಆದ್ರೂ 8 ಅವರ್ಗೆ 6 ರಿಂದ 8 ಅವರ್ಗೆ ಒಂದ್ಸರಿ ಚೇಂಜ್ ಮಾಡ್ಬಿಡ್ಬೇಕು. ಮ್ಯಾಕ್ಸಿಮಮ್ 8 ಅವರ್ ಆಗದೇ ಇಲ್ಲ ಅನ್ನೋದಾದ್ರೆ, ಸೊ ನಮ್ದಾಗದೆ ಒಂದ್ ದಿನಕ್ಕೆ 2 ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಸೊ ಎಲ್ಲದ್ರ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದೀರಾ ಅಂತ? ಎಲ್ಲ ಟೆಸ್ಟ್ ಆಗಿದೆ ಮೇಡಮ್ ನಮ್ದು. ಓಕೆ. ಅದು ಸರ್ಟಿಫಿಕೇಟ್ ಕೂಡ ಇಟ್ಕೊಂಡಿದೀವಿ ನಾವು. ಎಲ್ಲಿ ಟೆಸ್ಟ್ ಮಾಡಿ? ಅದು ಸೌತ್ ಇಂಡಿಯಾ ಟೆಕ್ಸ್ಟೈಲ್ ರಿಸರ್ಚ್ ಅಸೋಸಿಯೇಷನ್ ಅಂತ. ಇದನ್ನ ಪ್ಯಾಡ್ಸ್ ಅನ್ನ ಕೊಟ್ಟು pH ವ್ಯಾಲ್ಯೂನ ಟೆಸ್ಟ್ ಮಾಡಿದೀವಿ. ಸೊ ಯಾವುದೇ ತೊಂದರೆ ಆಗುತ್ತೆ ಅನ್ನೋದು ಇಲ್ಲ ಅಂದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಪೀರಿಯಡ್ ಪ್ಯಾಂಟೀಸ್ ಮೇಡಮ್, ಮಕ್ಕಳಿಗೆ ಕೆಲವು ಮಕ್ಕಳು ಪೀರಿಯಡ್ ಆಗಿರೋ ಮಕ್ಕಳು ಇದನ್ನ ಯೂಸ್ ಮಾಡಕ್ ಆಗೋದಿಲ್ಲ, ನನಗೆ ಪ್ಯಾಂಟೀಸ್ ರೀತಿನೇ ಬೇಕು ಅಂತ ಕೇಳ್ತಾರೆ. ಕಂಫರ್ಟಬಿಲಿಟಿ ಸ್ಟಾರ್ಟಿಂಗ್ ಇನ್ನ ಅವಾಗ ಆಗಿರೋರಿಗೆ ಇಟ್ಕೊಳಕ್ ಬರೋದಿಲ್ಲ, ಕಂಫರ್ಟಬಲ್ ಇರಲ್ಲ, ಜರುಗುತ್ತೆ ಅನ್ನೋ ರೀತಿ ಇರೋ ಮಕ್ಕಳಿಗೆ ಪ್ಯಾಂಟೀಸ್ ರೀತಿ ಒಂದೇ ರೀತಿ ಇದನ್ನ ಮಾತ್ರ ಹಾಕೊಂಡ್ರೆ ಕಂಫರ್ಟ್ ಸಾಕು. ಮೇಲೆ ಬೇಕು ನೀವು ಡ್ರೆಸ್ ಯಾವ ತರ ಮಾಡ್ಕೊಳ್ಬಹುದು. ಒಂದೇ ರೀತಿ ದೊಡ್ಡವರು ಹಾಕೋಬಹುದಾ? ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದ್ರಲ್ಲಿ ಎಲ್ಲಾ ಸೈಜಸ್ ಇರುತ್ತೆ. ಸೊ ಮಕ್ಕಳು ಇಲ್ಲ ಕಂಫರ್ಟಬಲ್ ಇರಲ್ಲ, ನನಗೆ ಒಂದೇ ರೀತಿ ಬೇಕು ಅನ್ನೋರು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೇಮ್ ಮೆಟೀರಿಯಲ್ ಅಂದ್ರೆ ಮಾಡಿರ್ತೀವಿ. ಇದು ಮೇಡಮ್ ಎಸ್ಪೆಷಲಿ PCOD ಪ್ರಾಬ್ಲಮ್ ಅಂತ ಹೇಳಿದ್ರೆ ಗರ್ಭಕೋಶ ನೀರ್ಗುಳ್ಳೆ ಅಂತ, ಅವ್ರಿಗೆ ಇದು ನ್ಯಾನೋ ಕೈಟಿನ್ ಅಂತ 5 ಟೈಪ್ಸ್ ಆಫ್ ಇದನ್ನ ಕೊಡುತ್ತೆ. ಈ ಚಿಪ್ನ ಅದಕ್ಕೋಸ್ಕರ ಸ್ಪೆಷಲಿ ತಯಾರು ಮಾಡಿರೋದು. ಇದು ಕಾಟನ್ ಇಂದನೇ ಮಾಡಿರ್ತಾರೆ, ಅಲ್ಲಿ ಮ್ಯಾಗ್ನೆಟಿಕ್ ಪವರ್ ನ ಆಡ್ ಮಾಡಿರ್ತಾರೆ. ಇವಾಗ ನಮಗೆ ಫ್ರೆಶ್ನೆಸ್ ಬೇಕು ಅಂತ ಇವಾಗ ಯೋಚನೆ ಮಾಡ್ತೀವಿ ನೋಡಿ, ಇವಾಗ ಎಲ್ಲರೂ ಹೋಗ್ಬೇಕಂದ್ರೆ ಜಲಪಾತ ಕಡೆ ಹೋಗ್ತೀವಿ, ಹಿಲ್ ಸ್ಟೇಷನ್ಸ್ಗೆಲ್ಲ ಹೋಗ್ತೀವಿ, ಏನಕ್ಕೆ ಫ್ರೆಶ್ ಮಾಲಿಕ್ಯೂಲ್ ಸಿಗುತ್ತೆ ನಮ್ಗೆ ಅಂತ. ಈ ಸಿಟಿಲಿ ಪೊಲ್ಯೂಷನ್ ಬಿಟ್ಟು ಅಲ್ಲಿ ಹೋಗ್ಬೇಕು, ಒಳ್ಳೆ ಗಾಳಿ ಒಳ್ಳೆ ಮಾಲಿಕ್ಯೂಲ್ ಸಿಗುತ್ತೆ ಅಂತ ಹೋಗ್ತೀವಿ. ಆ ಮಾಲಿಕ್ಯೂಲ್ಸ್ ನೆಲ್ಲ ಈ ಕಾಟನ್ ಚಿಪ್ ನಲ್ಲಿ ಆಡ್ ಮಾಡಿರ್ತಾರೆ ಮ್ಯಾಗ್ನೆಟಿಕ್ ಪವರ್ ಆಗಿ. ಇವಾಗ ನಿಮಗೆ PCOD ಪ್ರಾಬ್ಲಮ್ ಪೇನ್ ಬರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಇವಾಗ ಪೀರಿಯಡ್ಸ್ ಆದವಾಗ ಹೆಣ್ಮಕ್ಳಿಗೆ ತುಂಬಾ ಪೇನ್ ಇರುತ್ತೆ, ಕೆಲವ್ರಿಗೆ ಮೀಡಿಯಂ ಪೇನು ಇರುತ್ತೆ. ಆ ನೋವಿಗೆ ಈ ಮ್ಯಾಗ್ನೆಟಿಕ್ ಪವರ್ ಯೂಸ್ ಆಗುತ್ತೆ. ಅಂದ್ರೆ ಇದು ನಾರ್ಮಲ್ ನೋವಿರೋರು ಯೂಸ್ ಮಾಡ್ಬೋದಾ ಇಲ್ಲ ಬರೀ PCOD ಇರೋರು ಮಾತ್ರ ಯೂಸ್ ಮಾಡ್ಬೋದು? ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಅವ್ರಿಗೆ ಇನ್ನು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಇವಾಗ ಇದು ಮ್ಯಾಗ್ನೆಟಿಕ್ ಪವರ್ ಆ ನೋವನ್ನು ಎಳೆಯುತ್ತೆ, ಬ್ಯಾಕ್ಟೀರಿಯಾನ ಮತ್ತೆ ಇನ್ಸೈಡ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಮತ್ತೆ ಕೆಟ್ಟ ಸ್ಮೆಲ್ ಬರುತ್ತೆ, ಈಗಿದ್ದು ರಕ್ತ ಅಲ್ವಾ, ಅದನ್ನ ಇದು ಎಳ್ಕೊಳ್ಳುತ್ತೆ, ಆ ಸ್ಮೆಲ್ ಎಳ್ಕೊಳ್ಳುತ್ತೆ, ಆ ವಾಸನೆ ಇಲ್ದಿರ ನೋಡ್ಕೊಳ್ಳುತ್ತೆ. ಅಷ್ಟು ಪ್ರಾಬ್ಲಮ್ ಇದರಲ್ಲಿ ಸಾಲ್ವ್ ಆಗುತ್ತೆ ಒಂದೇ ಒಂದು ಚಿಪ್ ಇಂದ. ಎಷ್ಟು ಮಾಡಿಫೈ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ಕೊಟ್ಟಿದೀವಿ. ಎಷ್ಟು ರೀತಿ ಯೂಸ್ ಆಗುತ್ತೋ ಅದೆಲ್ಲವನ್ನು ನಾವು ಒಂದೇ ಕಡೆ ತರಲಿದ್ದೀವಿ, ಅದನ್ನ ಬೆನಿಫಿಟ್ ಇದರಲ್ಲಿ. ಸೇಮ್ ಎಲ್ಲಾ ಮೆಟೀರಿಯಲ್ಸ್ ಅದೇ ಇರುತ್ತೆ, ಈ ಚಿಪ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ ಅದ್ರಲ್ಲಿ. ಈ ಚಿಪ್ ನ ತುಂಬಾ ಯೂಸ್ಫುಲ್ ಆಗುತ್ತೆ ಯೂಸ್ ಮಾಡೋದು. ಓಕೆ. ಅಂದ್ರೆ ಇದು ಕಮರ್ಷಿಯಲ್ ಪ್ಯಾಡಿಗೆ ಮತ್ತೆ ನಮ್ ಪ್ಯಾಡಿಗೆ ಇರೋ ಡಿಫ್ರೆನ್ಸ್ ಅಬ್ಸರ್ವೇಷನ್ಸ್ ನಾನು ಹೇಳಿದ್ನಲ್ಲ ಇಷ್ಟೊತ್ತವರೆಗೂ ಸೈಡ್ ಲಾಕ್ಗೆ ಹೆಂಗಿದೆ ಅವೆಲ್ಲನೂ ನೀರ್ ಹಾಕಿ ಯೂಸ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಇವಾಗ ನಾವು ಬ್ಲಡ್ ಬದಲು ನೀರನ್ನ ಯೂಸ್ ಮಾಡ್ತಿದ್ದೇವೆ, ಬ್ಲೂ ಕಲರ್ ಅಲ್ಲಿ ನೀರು ಯೂಸ್ ಮಾಡ್ತೇನೆ. ನಮಗೆ ಆಲ್ಮೋಸ್ಟ್ ಒಂದ್ಸರಿ ಪೀರಿಯಡ್ ಅಲ್ಲಿ 50 to 60 ml ಬ್ಲಡ್ ಲಾಸ್ ಆಗುತ್ತೆ ಮಕ್ಕಳಿಗೆ, ಬ್ಲಡ್ ರಕ್ತಸ್ರಾವ ಆಗುತ್ತೆ ಒನ್ ಪೀರಿಯಡ್ಗೆ. ಸೊ ನಾವು ಒಂದೇ ಪ್ಯಾಡ್ ಅಲ್ಲಿ ಹಾಕಿದ್ರು ಇಷ್ಟು ನಡೆಯುತ್ತೆ ಅನ್ನೋದನ್ನ ನಾನು ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇನೆ. ಅಬ್ಸರ್ವೇಷನ್ ಹೇಗಿದೆ ಅಂತ ನೋಡ್ಬೋದು, ಸೈಡ್ ಲಾಕ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನು ನೀವು ನೋಡ್ಬೋದು. ಕಮರ್ಷಿಯಲ್ ಪ್ಯಾಡ್ಗೂ ನಮ್ಮ ಪ್ಯಾಡ್ಗೂ ಡಿಫ್ರೆನ್ಸ್ ಆಗುತ್ತೆ. ಓಕೆ, ತೋರಿಸಿ. ಇವಾಗ ರಕ್ತದ ಬದಲು ನೀರ್ ತಗೊಂಡಿದೀವಿ ನಾವು. ನೀರಲ್ಲಿ ಏನ್ ಹಾಕಿದೀರಾ? ಅದು ನೀಲಿ ಹಾಕಿದೀನಿ ಮೇಡಮ್, ಕಲರಿಗೋಸ್ಕರ. ಅಂದ್ರೆ ಹಾಕಿದೀವಿ ಅಂತ ಗೊತ್ತಾಗ್ಲಿ ಅಂತ. ಇವಾಗ ನಾನು 60 ml ತಗೊಂಡಿದ್ದೀನಿ, ಇದರಲ್ಲಿ 60 ml ತಗೊಂಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸುತ್ತೆ ಇಂಜೆಕ್ಷನ್. ಇದು 60 ml. ಇವಾಗ ನಾನು ಕಮರ್ಷಿಯಲ್ ಪ್ಯಾಡ್ ಅಲ್ಲಿ ಹಾಕ್ತೀನಿ, ಇದನ್ನ ನೋಡಿ ಹೆಂಗ್ ಅಬ್ಸರ್ವ್ ಆಗುತ್ತೆ ಅಂತ. ಒಂದೇ ಸರಿ ಹಾಕ್ತಾ ಇದೀವಿ, ಬ್ಲಡ್ ಆದ ಸ್ವಲ್ಪ ಗೊತ್ತಿರುತ್ತೆ. ಪೀರಿಯಡ್ ಅಂದ್ರೆ ಒಂದ್ 4-5 ದಿನದ ಒಂದೇ ಸರಿ ಹಾಕ್ತಾ ಇದೀವಿ. ಈಗ
ನೋಡಿ ಫುಲ್ ಹಾಕಿದ್ದೀನಿ ಈಗ. ಮತ್ತೆ ನಮ್ಮ ಪ್ಯಾಡಲ್ಲಿ ಈಗ ಹಾಕೋಣ. ಇದು ಒಂದೇ ಸರಿ ಹಾಕೋದ್ರಿಂದ ಒಂದು 2 ನಿಮಿಷ ಆಗ್ಲಿ, ಅವಾಗ ನಿಮ್ಗೆ ಇನ್ನ ನೀಟಾಗಿ ಅರ್ಥ ಆಗತ್ತೆ. ಅಂದ್ರೆ ಡೈಲಿಗೆ ಅಷ್ಟು ಏನು ಓವರ್ಫ್ಲೋ ಆಗಲ್ಲ, ನಾವು ಒಂದೇ ಸರಿ ತೋರಿಸ್ತಾ ಇದೀವಿ ಎಕ್ಸ್ಪೆರಿಮೆಂಟ್ಗೋಸ್ಕರ. ಓ ಮೇ ಬಿ ಇದು ನೀವು ಹೇಳಿದ್ದು ಇದರಿಂದ ಸೈಡ್ ಲಾಕ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ಆಚೆ ಬರೋದಕ್ಕೆ. ಸೊ ಇದನ್ನ ನೀವು ನೋಡಬಹುದು, ಸೈಡ್ ಲಾಕ್ ಸಿಸ್ಟಮ್ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಅದು ಮೈನ್. ಮತ್ತೆ ಇದು ಅಬ್ಸರ್ವ್ ಆಗ್ಬೇಡ್ಲೆ 1-2 ನಿಮಿಷ. ಓ ಇದೆಲ್ಲ ಆಚೆ ಬರುತ್ತೆ. ಕಮರ್ಷಿಯಲ್ ಪ್ಯಾಡ್ ಇದು ಅಂಗಡಿಯಲ್ಲಿ ಸಿಗುವಂತದ್ದು ಕಮರ್ಷಿಯಲ್ ಪ್ಯಾಡ್ ಅಲ್ಲಿ ಈ ತರ ಆಗುತ್ತೆ. ಹಿಂಗಾದ್ರೆ ಎಲ್ಲ ಆಚೆ ಬರುತ್ತೆ ನೋಡಿ. ಇವಾಗ ಆಚೆ ಬರ್ತಾ ಇದೆ ಕಮರ್ಷಿಯಲ್ ಪ್ಯಾಡ್ ಅಲ್ಲಿ ಹೇಗಿದೆ ಅಂತ. ಸೊ ಇದರಿಂದ ಓವರ್ಫ್ಲೋ ಆಗುತ್ತೆ. ಇದು ಒಂದೇ ಸರಿ ಹಾಕಿರೋದ್ರಿಂದ ಆ ರೀತಿ ಅಂತ ಅನ್ಕೊಳ್ಬೇಡಿ, ನಾರ್ಮಲ್ ಆಗಿನೂ ಆ ರೀತಿ ಆಗುತ್ತೆ. ಇದು ಆಲ್ಮೋಸ್ಟ್ 2-3 ಡೇಸ್ ಅಲ್ಲಿ ಹಾಕಿದೀನಿ. ನಮ್ದೇ 2-3 ಡೇಸ್ ಹಾಕಿದ್ರು ನೀವೇ ತೋರ್ಸ್ ನೋಡಿ ಅದನ್ನ. ನಮ್ ಪ್ಯಾಡ್ ಅಲ್ಲಿ ಮೇಲೆ ಬರಲ್ಲ. ಓಕೆ, ಫ್ಲೋನೇ ಆಗಲ್ಲ ಅಂದ್ರೆ ಫ್ಲೋ ಎಲ್ಲದೂ ಅಬ್ಸರ್ವ್ ಮಾಡ್ಬೇಡಿ. ಅದು ನಾನು ನಿಮಗೆ ಆಲೋವೆರಾ ಜೆಲ್ ಶೀಟ್ ಹಾಕಿರ್ತೀವಿ ಮೇಡಮ್ ಅಂತ 3rd ಲೇಯರ್ ಅಲ್ಲಿ, ಅದರ ಕೆಲಸ ಇದು ಆ ರೀತಿ ಮಾಡುತ್ತೆ. ಮತ್ತೆ ಇದು ನಮ್ದು ಸೈಡ್ ಲಾಕ್ ಇದಾಗಿರುತ್ತೆ ನೋಡಿ. ಇದರಲ್ಲಿ ಕಂಫರ್ಟ್ ಇರೋದಿಲ್ಲ, ಆಚೆ ಬರ್ತಾ ಇರುತ್ತೆ. ಸೊ ಅದು ಇದು ಡಿಸ್ಕಂಫರ್ಟ್. ನೀವು ಟಿಶ್ಯೂ ಅಲ್ಲಿ ಕೈಯಲ್ಲಿ ತೋರ್ಸೋದು ಗೊತ್ತಾಗಿಲ್ಲ ಅಂದ್ರೆ ಟಿಶ್ಯೂ ಅಲ್ಲಿ ನೋಡ್ಬೋದು. ಜಸ್ಟ್ ನೀವೇ ಪ್ರೆಸ್ ಮಾಡಿ, ಅದು ಅದ್ರ ಕೆಲಸ. ಸೊ ನಿಮಗೆ ಮಕ್ಕಳಾಗ್ಲಿ ಹೀರ್ಕೊಂಡಿದೆ ನೋಡಿ ಟಿಶ್ಯೂ, ಜಸ್ಟ್ ಹಿಂಗ್ ಅಂದ್ರೇನೆ ಸಾಕು, ಗೊತ್ತಾಗ್ಬಿಡುತ್ತೆ. ಇದೇ ಮೇನ್ ಪ್ರಾಬ್ಲಮ್ ಎಲ್ಲರಿಗೂ. ಹೆಣ್ಮಕ್ಳಾಗಿ ನಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳು ನೋಡೋರ್ಗು ಗೊತ್ತಿರುತ್ತೆ ಎಷ್ಟು ಡಿಸ್ಕಂಫರ್ಟ್ ಇರುತ್ತೆ ಅದ್ರಲ್ಲಿ ಅಂತ. ಇದೆಲ್ಲ ಸ್ಕಿನ್ನಿಗೆ ಹತ್ತಿ ಬ್ಲಡ್, ಅದರಿಂದನೇ ಇದು ಏನು ಇಚ್ಚಿ ಇರಿಟೇಷನ್ ಮೈನ್ ಪ್ರಾಬ್ಲಮ್ ಇದನ್ನು ಸಹ. ಓಕೆ, ಇದರಲ್ಲಿ ಇವಾಗ ನಿಮಗೆ ಕಂಫರ್ಟಬಿಲಿಟಿ ಇರುತ್ತೆ, ಏನು ಲೀಕ್ ಆಗುತ್ತೆ ಅನ್ನೋ ಭಯ ಬೇಡ. ಯಾಕಂದ್ರೆ ನೋಡ್ತಾ ಇದ್ದೀರಾ ನೀವೇ ಹೇಗಿದೆ ಅಂತ. ಸೊ ಅದೇ ಡಿಫ್ರೆನ್ಸ್ ಬಿಟ್ವೀನ್ ನಮ್ ಕಮರ್ಷಿಯಲ್ ಪ್ಯಾಡ್ಗೂ ನಮ್ ಪ್ಯಾಡ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಇಲ್ಲೇ ಮೇನ್ ಆಗಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದು ನೋಡಿ, ಇಲ್ಲಿ ಹೋಗೋದಕ್ಕೆ ಬಿಡಲ್ಲ ನಿಮ್ಗೆ. ಈ ಚಿಪ್ಪಲ್ಲಿ ನೀವು ಕಾಣ್ಬೋದು, ನೀವು ಹೋಗೋದಕ್ಕೆ ಬಿಡೋದಿಲ್ಲ ನಿಮ್ಗೆ ವಾಪಸ್. ಮತ್ತೆ ಬ್ಯಾಕ್ಟೀರಿಯಾ ಆಗ್ಲಿ, ಬ್ಲಡ್ ಆಗ್ಲಿ, ಮತ್ತೆ ಅದರಲ್ಲಿರೋ ಅಂದ್ರೆ ವಾಸನೆ ಆಗ್ಲಿ, ಇದೆಲ್ಲ ಲಾಕ್ ಮಾಡಿ ಕೊಡುತ್ತೆ. ನೋಡ್ಬೋದು ನಿಮ್ ಮೇಲೆ ಹಿಂಗೆ. ಇವಾಗ ಒಳಗಡೆ ಏನಿದೆ ಅಂತ ತೋರಿಸ್ಬಿಡೋಣವಾ? ಇದರಲ್ಲಿ ಇವಾಗ ಇನ್ನ ನೀಟಾಗಿ ಗೊತ್ತಾಗೋದಕ್ಕೆ ಆ ಕಾಟನ್ ಹೇಗೆ ಹೀರ್ಕೊಂಡಿದೆ ನೋಡಿ, ಇಲ್ಲಿ ಬೀಳ್ತಾ ಇದೆ. ಇದು ನಮ್ದಲ್ಲಾದ್ರೆ ನಾನು ಹೇಳ್ದೆ ನಿಮ್ಗೆ ಫಸ್ಟ್ ಜೆಲ್ ಇರುತ್ತೆ ಮೇಡಮ್, ಅಲೋವೆರಾ ಜೆಲ್ ಇದು ಮಾಡಿರ್ತೀವಿ ಅಂತ. ಅದನ್ನ ಇಲ್ಲಿ ಕಾಣ್ಬೋದು ನೀವು. ಈ ರೀತಿ ಜೆಲ್ ಕನ್ವರ್ಟ್ ಆಚೆ ಬರೋದಿಲ್ಲ. ನೀವ್ ಎಷ್ಟು ಇದ್ ಮಾಡೋದು, ಜೆಲ್ ಬೀಳುತ್ತೆ ಬಿಟ್ರೆ ನೀರ್ ಬೀಳೋದಿಲ್ಲ. ನೋಡ್ಬೋದು, ಅದರದ್ದೇ ಇದು ಬೆನಿಫಿಟ್. ಇದು ಮತ್ತೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಿಮ್ಗೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಿಂದ. ಗರ್ಭಕೋಶಕ್ಕೆ ಹೀಟ್ ಹೋಗ್ತಾನೆ ಅದು PCOS ಅಂದ್ರೆ ರಕ್ತ ಎಪ್ಪುಗಟ್ಟುತ್ತೆ, ಗಟ್ಟಿ ಆಗುತ್ತೆ. ಎಪ್ಪುಗಟ್ಟುವಾಗ ಹೀಟ್ ಅಲ್ಲಿ ಅದು PCOS ಆಗಿ ಅಂದ್ರೆ ಗಲೀಜಾಗಿ ಗರ್ಭಕೋಶ ಉಳ್ಕೊಳ್ಳುತ್ತೆ. ಅದನ್ನ PCOS ಅಂತ ಕರಿತೀವಿ. ಅದನ್ನು ಕನ್ವರ್ಟ್ ಆಗುತ್ತೆ. ಅದು ಕೂಲಿಂಗ್ ಎಫೆಕ್ಟ್ ಕೊಡೋದ್ರಿಂದ ಆ ಒಂದು ಗರ್ಭಕೋಶ ತೊಂದರೆನು ನಿಮಗೆ ಬರೋದಿಲ್ಲ. ಅಂದ್ರೆ PCOS ಪ್ರಾಬ್ಲಮ್ ಆಗೋದಿಲ್ಲ, ಹೀಟ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ಆಲೋವೆರಾ ಜೆಲ್ ಯೂಸ್. ಸೊ ನಾರ್ಮಲ್ ಕಿಂತ ಇದು 10-20 ಟೈಮ್ಸ್ ಬೆಟರ್ ನಿಮಗೆ. ಎಲ್ಲದಲ್ಲೂ ಬೆಟರ್. ಬ್ಯಾಕ್ಟೀರಿಯಾ, ಸ್ಮೆಲ್, ಅಬ್ಸರ್ವೇಷನ್, ಲೀಕ್ ಎಲ್ಲದಕ್ಕೂ ನಮ್ಮ ಪ್ಯಾಡ್ ನಿಮಗೆ ಯೂಸ್ ಆಗುತ್ತೆ. ಮುಜುಗರ ಯಾವತ್ತಾದ್ರೂ ಅನ್ಸಿತ್ತಾ ನಿಮಗೆ ಈ ಹೊಸದಾಗಿ ಆಗುವಾಗ, ಸ್ಕೂಲ್ಗೆ ಹೋಗುವಾಗ ಅಥವಾ ಈಗಲೂ ಕಾಲೇಜ್ಗೆ ಹೋದಾಗ? ಅಂದ್ರೆ ಆದಾಗ ಏನೋ ಸ್ಟಾರ್ಟಿಂಗ್ ಎಲ್ಲರಿಗೂ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ಮೇಲೆ ಯಾರು ಅದ್ರ ಬಗ್ಗೆ ಅಷ್ಟೊಂದು ಮಾತಾಡಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಮುಜುಗರ ಇರುತ್ತೆ. ಅವ್ರಿಗೆ ಮುಂಚೆಯಿಂದಾನೇ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಅದ್ರ ಬಗ್ಗೆ ಏನಾದ್ರು ಹೇಳ್ಕೊಟ್ಟಿದ್ರೆ ಅವ್ರಿಗೆ ಮುಜುಗರ ಇರಲ್ಲ ಅಂತ. ಹೆಚ್ಚು ಇದನ್ನ ಪಾಲಕರು ಮಕ್ಕಳ ಜೊತೆಗೆ ಮಾತಾಡಬೇಕು, ಧೈರ್ಯ ತುಂಬಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ತೀರಾ ಅನಿಷ್ಟ ಪದ್ಧತಿಗಳು ಇದೆ. ನಮ್ದು ಅವ್ರನ್ನ ಹೊರಗೆ ಕುಡಿಸ್ಬಿಡೋದು, ಮುಟ್ಟಾದೆ ಅನ್ನೋದು, ಏನು ಮುಟ್ಟಬೇಡ ಅನ್ನೋದು ಅಲ್ವಾ. ಆಚೆ ಕೂತ್ಕೊಳ್ಬೇಕು ಅನ್ನೋದು ತುಂಬಾ ದೊಡ್ಡ ಉದ್ದೇಶ. ಅದು ದೊಡ್ಡೋರು ಮಾಡಿರೋದು. ಬರ್ತಾ ಅದನ್ನ ದುರಾದೃಷ್ಟತನಾಗೆ ಮಾಡ್ಬಿಟ್ರು. ಅದು ಹೇಳಿದ್ದೇನು ಅಂದ್ರೆ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ನೋವು ಇರುತ್ತೆ, ಅದು ಕಂಫರ್ಟ್ ಫೀಲ್ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಒಂದ್ ಕಡೆ ಕೂತಿ ರೆಸ್ಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅವ್ರ ಉದ್ದೇಶದಿಂದ ಹೇಳಿದ್ದ ಅದನ್ನ.
ಅದನ್ನ ಬರ್ತಾ 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 ಬೇರೆ ರೀತಿ ತಗೊಂಡು ಹೋಗ್ಬಿಟ್ರೆ ಈಗ ಅದು ಒಳ್ಳೆ ಉದ್ದೇಶದಿಂದ ಮಾಡಿದ್ದನ್ನ ಇವಾಗ ಅನಿಷ್ಟ ಪದ್ಧತಿಗಳಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂದ್ರೆ ಮಕ್ಳು 3 ದಿನ ಹೆಣ್ಮಕ್ಳು ಅಲ್ಲಿ ಕೂತಿರೋದ್ರಿಂದ ರೆಸ್ಟ್, ಆ ಟೈಮಲ್ಲಿ ಎಷ್ಟು ರೆಸ್ಟ್ ಮಾಡ್ತಾರೋ ಮುಂದಿನ ಜೀವನಕ್ಕೆ ಅವಳಿಗೆ ಒಳ್ಳೇದು ಅಂತ ಅರ್ಥ. ಕೆಲ್ಸಕ್ಕೆ ಹೋಗ್ತಾರೆ, ರಜಾ ಸಿಕ್ಕಲ್ಲ ಟೈಮಲ್ಲಿ, ಆಫೀಸ್ಗಳಲ್ಲಿ ಒತ್ತಡ ಇರ್ತದೆ, ಜರ್ನಿಯಲ್ಲಿ ಒತ್ತಡ ಇರುತ್ತೆ, ಅವ್ರಿಗೆ ಅವಾಗ ಏನು ಹೇಳಕ್ ಬಯಸ್ತೀರಿ ಅಂಥವ್ರಿಗೆ? ಹೇಗೆ ಆದಷ್ಟು ಅದನ್ನ ಆ ಥರ ಇದ್ದೇ ಇರುತ್ತೆ. ಅದೇ ಈ ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಿಮಗೆ ಏನೇನು ಕಂಫರ್ಟಬಿಲಿಟಿ ಇರುತ್ತೋ ಅದನ್ನ ಮಾಡ್ಕೊಳ್ಳಿ ಆ ಟೈಮಲ್ಲಿ. ಬೇರೆ ಇನ್ನೇನು ಹೇಳಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡದಿರಕ್ಕಾಗೋದಿಲ್ಲ, ಟ್ರಾವೆಲ್ ಮಾಡದಿರಕ್ಕಾಗೋದಿಲ್ಲ. ಈ ರೀತಿ ಆದದ್ದು ಫುಡ್ಡಲ್ಲೂ ಔಟ್ ಟೇಕಿಂಗ್ ಎಕ್ಸ್ಟರ್ನಲ್ ಆಗು ತಗೊಳ್ಳೋದ್ರಿಂದ ಅದನ್ನ ನಿಮಗೆ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ. ಕಡಿಮೆ ಮಾಡ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಮಾಡಿಸ್ಬೋದು. ಅದೊಂದು ಉದ್ದೇಶ. ಅದ್ಭುತವಾಗಿತ್ತು. ಇನ್ನು ಮುಂದಿನ ಸೆಗ್ಮೆಂಟ್ಗೆ ಹೋಗೋಣ. ಥ್ಯಾಂಕ್ ಯು ಸಂಜನಾ, ಥ್ಯಾಂಕ್ ಯು. ಇನ್ನೇನಾದ್ರೂ ಹೇಳೋದಿದೆಯಾ ಇದ್ರ ಬಗ್ಗೆ? ಏನು ಇಲ್ಲ, ಇದನ್ನ ಎಲ್ಲರೂ ಎನ್ಕರೇಜ್ ಮಾಡ್ಬೇಕು ಅಂತ. ಇಂಥದ್ದು ಇವ್ರು ಮಾಡ್ತಾ ಇರೋದು ಒಳ್ಳೇದೇ. ಕಾಟನ್ ಅವ್ರಿಗೆ ಇನ್ನೇನು ಇಲ್ಲ, ಇರೋದು ಏನ್ ಕೊಡ್ತಿದ್ದಾರೆ ಅದನ್ನ ಅವರು ಅಪ್ಗ್ರೇಡ್ ಮಾಡಿದ್ದಾರೆ, ಅವ್ರು ರಿಸರ್ಚ್ ಮಾಡಿದ್ದಾರೆ, ಅವ್ರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅವ್ರು ತಗೋ ಬಂದಿದ್ದಾರೆ. ಸೊ ಬೇರೆಯವ್ರದ್ದು ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಗಮನಿಸಿದ್ಯಾ ಅಕ್ಕನ್ನ, ಕಾಲೇಜ್ಗೆ ಹೋಗ್ತಾ ದುಡಿಮೆನೂ ಆಯ್ತು, ಅವೇರ್ನೆಸ್ ಆಯ್ತು. ಅಂದ್ರೆ ಅವರು ಓದ್ ಮುಗಿಸಿ ಆಮೇಲೆ ನೋಡ್ಕೊಳ್ಳೋಣ ಎಲ್ಲ ಮಾಡೋಣ, ಇಲ್ಲ ಇವಾಗ್ಲೇ ತೊಂದರೆ ಆಗ್ತಿದೆ ಸೊ ಇವಾಗ್ಲೇ ಮಾಡ್ಬಿಡೋಣ ಅಂತ ಮಾಡ್ತಿದ್ದಾರೆ. ಒಳ್ಳೇದು. ಆಮೇಲೆ ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಪಂಚ ಅರ್ಥ ಆಗಿದೆ ಅವ್ರಿಗೆ. ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋದು, ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡೋದು. ಹಾಗಾಗಿ ಅಲ್ವಾ, ನಾವಿಬ್ರು ಸೇರಿ ವಂದನೆಗಳನ್ನ ಸಲ್ಲಿಸ್ತೀವಿ ವೀಕ್ಷಕರ ಪರವಾಗಿ, ಬದುಕಿನ ಬುತ್ತಿ ಪರವಾಗಿ. ಭಾಳ ಅದ್ಭುತವಾದ ಎಪಿಸೋಡ್ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಆಮೇಲೆ ತುಂಬ ಸೂಕ್ಷ್ಮ ವಿಚಾರಗಳು. ಆಮೇಲೆ ನೀವು ಹೇಳ್ತಾ ಇದ್ರಿ ಅದು ಮಕ್ಕಳೇ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ತೊಂದರೆ ಆಗ್ಬಿಡುತ್ತೆ ಸ್ವಲ್ಪ ಕೇರ್ ತೊಗೊಂಡಿಲ್ಲ ಅಂತಂದರೆ. ಎಲ್ಲೇ ಹೋಗಿ ಯಾರನ್ನ ಈಗಂತೂ ಈಸಿ ಆಗ್ಬಿಟ್ಟಿದೆ, ಸುಮ್ಮನೆ ಮಕ್ಕಳನ್ನ ಕಳಿಸ್ತೀವಿ ಅಂತ, ಏನು ಪ್ಯಾಡ್ ತೊಗೊಂಡು ಬರಪ್ಪ, ರೇಟ್ ಎಷ್ಟಮ್ಮ ಅಂತ ಇವು ಕೇಳ್ತಾವೆ, ಯಾವುದೋ ಒಂದು ಕಂಪ್ನಿ ಹೇಳ್ತಾರೆ, ತೊಗೊಂಡು ಬರ್ತಾರೆ, ಇದನ್ನ ಮಾಡಿಬಿಡ್ತಾರೆ. ಆಮೇಲೆ ಅದರದ್ದು ದುಷ್ಪರಿಣಾಮಗಳು ಆಮೇಲೆ ಇವು ಯಾರಿಗೆ ಹೇಳ್ಕೊಳಕ್ಕೂ ಆಗಲ್ಲ, ಇಂಥದ್ದೊಂದಾಗುತ್ತೆ. ಸೊ ಈಗ ಎರಡು ಇದನ್ನ ಮಾಡಿ, ಈಗ ಏನೇನು ಸಿಗುತ್ತೆ, ಏನೇನು ಸೈಜಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೈಜ್ ಬಂದ್ಬಿಟ್ಟು XL ಅಂಡ್ XXL ಅಲ್ಲಿ ಸಿಗುತ್ತೆ. ಇದು XL ಸೈಜ್ ಅಲ್ಲಿ ಸಿಗುತ್ತೆ, XXL ಅಲ್ಲೂ ಸಿಗುತ್ತೆ ನಿಮ್ಗೆ. XXL ಅದ ಮತ್ತೆ 4XL ಅಲ್ಲೂ ಸಿಗುತ್ತೆ. ಅದು ಹಂಗೆ ಏಜು ಆ ಥರದ್ದು ಹೇಳ್ಬೇಡ, ಯಾರ್ಯಾರಿಗೆ ಏನೇನು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಏಜ್ ಅಂತಂದ್ರೆ ಏಜಿಗೆ ಡಿಫ್ರೆನ್ಸ್ ಬರಲ್ಲ ಸರ್. ಅವರಿಗೆ ಪೀರಿಯಡ್ಸ್ ಹೇಗಾಗುತ್ತೆ ಬ್ಲಡ್ ಮೇಲೆ, ಅಂದ್ರೆ ಹೆಚ್ಚಾದವಾಗ ನಿಮ್ಗೆ XXL ಯೂಸ್ ಮಾಡಿದ್ರೆ ಸಾಕು. ಇದು ವರ್ಕಿಂಗ್ ವುಮೆನ್ಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಯಾವ ಟಾಯ್ಲೆಟ್ ಸಿಗಲ್ಲ ಅನ್ನೋರಿಗೆ ಇದನ್ನ ಯೂಸ್ ಮಾಡ್ಬೋದು. ಇದು ಹೆಚ್ಚಾಗಿ ರೆಕಮೆಂಡ್ ಇಲ್ಲ, ನಿಮಗೆ XXL ಯೂಸ್ ಮಾಡಿದ್ರೇನೆ ಸಾಕಾಗುತ್ತೆ. ಯಾಕಂದ್ರೆ ನಾನು ಅವಾಗಲೇ ನಿಮಗೆ ತೋರಿಸಿದ್ದೆ ಈ ರೀತಿ ಅಬ್ಸರ್ವ್ ಆಗುತ್ತೆ ಅಂತ. ಸೊ ಅದನ್ನ ಯೂಸ್ ಮಾಡಿದ್ರೆ ಸಾಕು. ಇದು ದೊಡ್ಡ ಸೈಜ್, ಇದು ದೊಡ್ಡ ಸೈಜ್ ಇರೋದ್ರಲ್ಲಿ XL, XXL, ಇದು XXL ಲೆಕ್ಕ. ಓಕೆ, ಇಷ್ಟು ನಿಮಗೆ ಸಿಗುತ್ತೆ. ಇದು ಎಷ್ಟಿರುತ್ತೆ ಈ ಪ್ಯಾಕೆಟ್ ಅಲ್ಲಿ? ಸರ್ ಈ ಪ್ಯಾಕೆಟ್ ಅಲ್ಲಿ 6 ಪೀಸಸ್ ಕೊಡ್ತೀವಿ ನಾವು. 6 ಪೀಸಸ್ ಅಂದ್ರೆ ಈ ತರದ್ರಲ್ಲಿ 6 ಪೀಸ್ ಬರುತ್ತೆ ನಿಮಗೆ. ಓಕೆ, 6 ಪೀಸಸ್ ಬರುತ್ತೆ. ಸದ್ಯಕ್ಕೆ ಇವಾಗ 45 ರೂಪಾಯಿ ನೀವು ಅಂಗಡಿಯಲ್ಲಿ ಏನ್ ತಗೊಳ್ತೀರೋ ಇಷ್ಟು ಬೆನಿಫಿಟ್ ಇರೋದು ನಿಮಗೆ 45 ರೂಪಾಯಿಗೆ ನಾವು ಕೊಡ್ತೀವಿ. ಓ, ಸೇಮ್ ದುಡ್ಡನ್ನು ಖರ್ಚು ಮಾಡಿದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಓಕೆ, XXL ಆದ್ರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಬರುತ್ತೆ ಸರ್. ಅದನ್ನು ಅದೇ ಇದಲ್ಲ 55 ರೂಪಾಯಿ ಸಿಗುತ್ತೆ. ಓಕೆ, ಹೇಗೆ ತರಿಸ್ಕೋಬೇಕು ಅವರು? ಸರ್ ಇಲ್ಲಿ ಹತ್ರ ಇರೋರಾದ್ರೆ 5 ಕಿಲೋಮೀಟರ್ ಆದ್ರೆ ನಾವೇ ಡೆಲಿವರಿ ಮಾಡಿ ಕೊಡ್ತೀವಿ. ಅದ್ ಬಿಟ್ಟು ಕೊರಿಯರ್ ಅಲ್ಲಿ ಮಾಡ್ತೀವಿ ಸರ್. ಯಾವೆಲ್ಲಾದ್ರೂ ಸರಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡಿ ಕೊಡ್ತೀವಿ. ಕೊರಿಯರ್ ಚಾರ್ಜಸ್ ಸರ್ ಅಲ್ಲಿ ಹೆಂಗೆ ಚಾರ್ಜ್ ಮಾಡ್ತಾರೋ ಅದನ್ನ ನಾವು ಹೇಳ್ತೀವಿ. ಆದಷ್ಟು ಕಮ್ಮಿ ಆಗೋ ರೀತಿನೇ ನಾವು ಮಾಡ್ಕೊಡ್ತೀವಿ. ಓಕೆ, ಈಗ ಇನ್ನೂ ಒಂದು ಇದನ್ನ ಮಾಡ್ಬೇಡ, ಯಾರಾದರೂ ಇದನ್ನ ಉದ್ಯಮ ಆಗಿ ಮಾಡ್ತೀನಿ ಅನ್ನೋದಾದ್ರೆ, ಈಗ ನಿಮ್ಮ ಥರ ಇನ್ಸ್ಪೈರ್ ಆಗಿ ನಾನು ಮಾಡ್ತೀನಿ, ನಿಮ್ಮನ್ನು ನೋಡಿದೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ, ಅಥವಾ ನಾನು ಬೇಕಾದಷ್ಟು ಜನ ಮನೆಯಲ್ಲಿ ಈ ಮೋಸ್ಟ್ಲಿ ಅವೇರ್ನೆಸ್ ಕೂಡ ಅವರು ಟ್ರೈ ಮಾಡ್ಬೋದು, ನಾನು ಇದನ್ನ ಯಾಕೆ ಮಾಡ್ಬೋದು, ಅಥವಾ NGOs ಯಾರೋ ಗುಂಪುಗಳು ಇದನ್ನ ನೋಡ್ತಿರ್ಬೋದು ವಿಡಿಯೋ, ಅವರು ಆ ಗುಂಪಲ್ಲಿ ಚರ್ಚೆ ಮಾಡಿ ಎಂಥದ್ದೊಂದು ನಾವು ಮಾಡೋಣ, ಅವೇರ್ನೆಸ್ ಮೂಡಿಸೋಣ ಜನಕ್ಕೆ ಅನ್ನೋದಾದರೆ ಅವ್ರಿಗೆ ತಗೊಳ್ಳೋದಿದ್ರೆ ಹೇಗೆ ಮಾಡಿ ಸರ್? ತಗೊಳ್ಳೋದಾದ್ರೆ ನಮ್ಮಿಂದ ಆದಷ್ಟು ನಾವು ಕಡಿಮೆ ಮಾಡಿ ಕೊಡ್ತೇವೆ. ಉದ್ಯೋಗಾವಕಾಶ ಅಂದ್ರೆ ನೀವು 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ನಿಮಗೆ ಲಾಭ ಬರೋ ರೀತಿ ನಾವು ಒಂದು ಬಿಸ್ನೆಸ್ ಮೂಡಿಸ್ಕೊಡ್ತೇವೆ. ನಮ್ಮ ಬ್ರ್ಯಾಂಡ್ ಅಲ್ಲಿ ಅದನ್ನು ನಾವು ಕೊಡ್ತೇವೆ. ಇಲ್ಲ ಅವ್ರಿಗೆ ಬ್ರ್ಯಾಂಡ್ಗಳು ಏನಾದ್ರು ಬೇಕಾದ್ರೆ ಆ ರೀತಿ ಫೆಸಿಲಿಟಿ ಕೂಡ ನಾವು ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈಗ ಅವ್ರು ಬ್ರ್ಯಾಂಡ್ ಮಾಡ್ಬೇಕಂದ್ರೆ ಹೇಗೆ, ನೀವು ಇದನ್ನ ನಿಮ್ಮದು ರೆಡಿಯಾಗಿ ಹಿಂಗಿರುತ್ತೆ ಕೊಡ್ತೀರಿ. ಅವ್ರ ಬ್ರ್ಯಾಂಡ್ ಅಂದ್ರೆ ಈಗ ಇದು ಈ ತರನಾ?
ಪಾಲಿಕವರ್ ಅಂತ ಬರುತ್ತೆ ಪ್ಯಾಕೇಜ್ ಮೆಟೀರಿಯಲ್ ಅಲ್ಲೂ ಅದ್ರಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಸ್ಟಿಕ್ಕರ್ ಡಿಸೈನ್ ಕೊಟ್ರೆ ಸ್ಟಿಕ್ಕರ್ನ ಅಂಟಿಸಿ ಇದ್ರಲ್ಲಿ ಏನಿದೆಯೋ ಇನ್ಫಾರ್ಮೇಶನ್ ಅದ್ರಲ್ಲಿ ಹಾಕಿ ನಾವು ಕೊಡ್ತೀವಿ. ಓಕೆ, ಇದನ್ನೆಲ್ಲ ಮಾಡಿಸ್ಬೇಕಂದ್ರೆ ತುಂಬಾ ಖರ್ಚಾಗ್ತದ ಕವರ್? ಇದು ಈ ರೀತಿ ಕವರ್ ಮಾಡೋದ್ರೆ ಖರ್ಚಾಗುತ್ತೆ ಸರ್. ನಾ ಹೇಳ್ದಾಗೆ ಪಾಲಿಕವರ್ ಅನ್ನೋದ್ರೆ ನಾನು ಆದಷ್ಟು ಕಡಿಮೆ ರೇಟಲ್ಲಿ ಮಾಡ್ಕೊಡ್ಬೋದು. ಇಲ್ಲಪ್ಪ ನನ್ನ ಹತ್ರ ಅದಕ್ಕೂ ದುಡ್ಡಿಲ್ಲ, ನಾನು ನಿಮ್ಮಲ್ಲೇನೆ ಒಂದಿಷ್ಟು ತರಿಸಿ ನಾನು ಅವರಿಗೆ ಸೇಲ್ ಮಾಡ್ತೀನಿ ಅನ್ನೋದಾದ್ರೂ ಕೂಡ ತಗೋಬಹುದು. ಇದನ್ನ ಅವ್ರಿಗೆ ಕಡಿಮೆ ರೇಟಲ್ಲಿ ಏನಾದ್ರು ಕೊಡ್ತೀರಿ ನೀವು? ಕಡಿಮೆ ರೇಟ್ ಆದಷ್ಟು ನಮ್ಗೆ ಎಷ್ಟು ಕಡಿಮೆ ಆಗುತ್ತೋ ಅವರ ಫೆಸಿಲಿಟಿ ರೀತಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಲಾಭ ಸಿಗೋ ರೀತಿ ಮಾಡ್ಕೊಡ್ತೀವಿ. ಮತ್ತೆ ಅದು ಖಾಲಿ ಮಾಡಿದ್ರೆ ಹೆಚ್ಚು ನಿಮ್ಮ ಹತ್ರ ತಗೋಬಹುದು, ಕಳಿಸ್ಕೊಡ್ತೀವಿ. ಓಕೆ, ನಾನು ಎಲ್ಲಿ ರೆಡಿ ಆಗುತ್ತೆ ಅದನ್ನು ಹೇಳಿ. ರೆಡಿ ಆಗೋದು ನಾರ್ತ್ ಇಂಡಿಯಾದಲ್ಲಿ ರೆಡಿ ಆಗುತ್ತೆ. ಇಲ್ಲಿ ತಗೊಂಡ್ ಬಂದು ತಮಿಳ್ನಾಡಲ್ಲಿ ಇಟ್ಟು ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಇಲ್ಲೆಲ್ಲ ಕೊಡ್ತೀವಿ ಸರ್. ಓಕೆ, ಯಾರಿಗಾದ್ರೂ ಆ ಪ್ರಶ್ನೆ ಬಂದಿರಬಹುದು, ಇವ್ರು ಎಲ್ಲಿ ತಯಾರು ಮಾಡ್ತಾರೆ ಅದನ್ನ ನೀವು ತೋರಿಸಲಿಲ್ಲ ಅನ್ನೋ ಉದ್ದೇಶಕ್ಕೆ ಈ ಪ್ರಶ್ನೆ ಕೇಳಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೇನಿರಲಿಲ್ಲ. ಸೊ ನಿಮಗೆ ಅವರಿಗೆ ಒಪ್ಪಂದ ಆಗಿದೆ, ಫ್ಯಾಕ್ಟರಿಯಿಂದ ನಿಮಗೆ ಬರುತ್ತೆ, ನೀವು ಇಲ್ಲಿಂದ ಡೆಲಿವರಿ ಮಾಡ್ತೀರಿ ಅಲ್ವಾ? ಸೊ ಈಗ ಶುರು ಮಾಡಿದ್ರಿ, ಮುಂದೆ ಏನಾದ್ರು ಕನ್ಸಿದ್ಯಾ ಈ ತರದ್ದು ಏನಾದ್ರು ದೊಡ್ಡದಾಗಿ ಮಾಡಬೇಕು? ಸರ್ ಇದನ್ನ ದೊಡ್ಡದಾಗಿ ಮಾಡಿ ಎಲ್ಲರಿಗೂ ತಲುಪೋ ರೀತಿ ಆಗ್ಬೇಕು ಸರ್. ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ತಲುಪಲಿ, ಒಳ್ಳೇದಾಗ್ಲಿ ಅನ್ನೋದು ನನ್ನ ಉದ್ದೇಶ. ಇದರಿಂದ ಈ ಕಮರ್ಷಿಯಲ್ ಪಾಡಿನ ಏನೇನ್ ಆಗ್ತಿದೆ ಅಂತ ತೋರಿಸಿದ್ನಲ್ವಾ, ಅದೆಲ್ಲರಿಂದಲೂ ಮುಕ್ತ ಆಗ್ಬೇಕು. ಯಾವುದೇ ತೊಂದರೆ ಇಲ್ದಿರಾ, IVF ಹೋಗ್ದಿರಾ, ಮಕ್ಕಳಿಂದ ಯಾವ ತೊಂದರೆ ಆಗ್ದಿರಾ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಆಯ್ತಪ್ಪ, ಶುರು ಮಾಡಿದೆ, ಒಂದು ನಿಮ್ಗೆ ನೀವು ದುಡಿಯೋದ್ರಿಂದ ಕೇಳ್ತೀರಿ, ಮಂತ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅವರು? ಸರ್ ಅವ್ರವ್ರು ತಗೊಳ್ಳೋದ್ರ ಮೇಲೂ ಲೆಕ್ಕ ಇರುತ್ತೆ. ನಾವು ಒಂದಿಷ್ಟು ಅಂತ ಪರ್ಸೆಂಟ್ ಅವ್ರಿಗೆ ಬರೋ ರೀತಿ ಮಾಡ್ಕೊಡ್ತೀವಿ. ಇವಾಗ 1000 ರೂಪಾಯಿ ತಗೊಳ್ಳೋದಾದ್ರೆ 1.5 ಆ ತರನೂ ಬರುತ್ತೆ. ಅವ್ರು ತಗೊಳ್ಳೋದ್ರ ಮೇಲೇನೆ ಲೆಕ್ಕ ಬರುತ್ತೆ ಸರ್. ಒಂದ್ ಪ್ಯಾಕಿಗೆ ಇಷ್ಟು ಅಂತ ಲಾಭ ಮಾಡಿ ಕೊಡ್ತೀವಿ. ಖಂಡಿತ ಲಾಭ ಮಾಡ್ಕೊಡೋದ್ರಲ್ಲಿ ನಮ್ ಜವಾಬ್ದಾರಿ. ಒಂದು ತಿಂಗಳಿಗೆ ಒಂದು ಹೆಣ್ಮಗಳು ಕಷ್ಟಪಟ್ಟರೆ ಎಷ್ಟು ದುಡಿಬಹುದು ಇದ್ರಾಗ ಒಂದು ಅಂದಾಜು? ಇವಾಗ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸರ್ 1.5 ಆ ರೀತಿ ಬರುತ್ತೆ. 1.5 ಬರುತ್ತೆ. ಒಂದು 500 ರೂಪಾಯಿ 300 200 ರೂಪಾಯಿ ಬರುತ್ತೆ ಆಯಾ ಮಾರ್ಜಿನ್ ಅಲ್ಲಿ ಉಳಿಯುತ್ತೆ ಅಂತ. ಓಕೆ, ಯಾರಾದ್ರೂ ಮಾಡೋರಿದ್ರೆ ಸೊ ಮನೇಲಿ ಕುತ್ಕೊಂಡು ಅದನ್ನು ಮಾಡಿ ಅವೇರ್ನೆಸ್ ಆಗಿ ತಗೋಬೇಕು ಇದನ್ನ. ಹೌದು ಸರ್ ಅಲ್ವಾ? ನೀವೇನಾದ್ರೂ ಬೇರೆ ಕೆಲಸ ಮಾಡ್ತಾ ಇದ್ದು ಒಂದ್ 2-3 ಗಂಟೆ ಇದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ಒಳ್ಳೇದು ಎಲ್ಲೋ ಆಚೆ ಹೋಗಿ ತಿಳಿಸೋದಿಲ್ದಿರಾ ನಿಮ್ಮ ಅಕ್ಕಪಕ್ಕ ಇರೋರು ಕೊಟ್ಟು ನೋಡಿ, ನಿಮ್ಮ ಸ್ವಂತದವ್ರಿಗೆ, ನಿಮ್ಮ ಮನೇಲಿರೋ ಮಕ್ಕಳಿಗೆ ಆ ರೀತಿ ಸ್ಟಾರ್ಟ್ ಮಾಡಿದ್ರೆ ಒಬ್ಬೊಬ್ರು ಚೆನ್ನಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಮಾಡೋರಾದ್ರೆ ಅವ್ರ ಫ್ರೆಂಡ್ಸ್ ಕೊಡ್ಬೋದು. ಆ ರೀತಿ ಸ್ಟಾರ್ಟ್ ಮಾಡ್ಲಿ, ಹಂಗೆ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ನೀವೇ ನೋಡ್ಬೋದು, ಅದು ಕಂಫರ್ಟಬಿಲಿಟಿ ನೀವೇ ಸಾಕ್ಷಿ ಇದ್ದೀರಿ. ಹೌದು ಸರ್ ಅಲ್ವಾ? ಯಾವ್ದಾದ್ರು NGOಗಳು ನೋಡ್ತಾ ಇದ್ರೆ ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೀರಾ ಅಂತ ಕೇಳಿದ್ರು ಸಹ ಎಲ್ಲಾದ್ರೂ ಸರಿ ನಾವು ಹೋಗಿ ಕೊಡೋಕ್ಕೂ ರೆಡಿ ಇದೀವಿ ಸರ್. ಹೌದಾ? ಕೊಡ್ತೀವಿ ಸರ್, ತೊಂದರೆ ಇಲ್ಲ. ಒಳ್ಳೇದಾದ್ರೆ ಸಂತೋಷ. ಎಲ್ಲಾದ್ರೂ ಹೆಣ್ಮಕ್ಳನ್ನ ಇಷ್ಟು ಜನ ಸೇರಿಸ್ತೀವಿ ನಾವು, ನೀವು ಪ್ರೋಗ್ರಾಮ್ ಬಂದು ಮಾಡ್ಕೊಡ್ತೀರಾ ಅಂದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಮಾಡ್ಕೊಡ್ತೀವಿ. ಇದು ಗಾರ್ಮೆಂಟ್ ಕೂಡ ಹೋಗ್ತೀನಿ ಅಂತ ಹೇಳಿದ್ರಿ ಅಲ್ಲ? ಅಲ್ಲಿ ಹೋಗಿ ಅಲ್ಲಿ ಲೇಡೀಸ್ ನ ಕೂರ್ಸಿರ್ತಾರೆ ಸರ್, ನಾವು ಹೋಗ್ಬಿಟ್ಟು ಪ್ರೋಗ್ರಾಮ್ ಮಾಡ್ಬಿಟ್ಟು ಬರ್ತೀವಿ. ಅದಕ್ಕಿಂತನೂ ಪರ್ಮಿಷನ್ ತಗೊಳ್ಬೇಕು ನಾವು, ಹಾಗೆ ಎಲ್ಲ ಕೊಡೋದಿಲ್ಲ. ಅವ್ರಿಗೆ ಅಂತ ಒಂದು ಅಫಿಷಿಯಲ್ಸ್, IR ಅಫಿಷಿಯಲ್ಸ್ ಇರ್ತಾರೆ, ಅವ್ರ ಹತ್ರ ಪರ್ಮಿಷನ್ ತಗೊಳ್ತೀವಿ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡಸರು ತುಂಬಾ ಜನ ನೋಡ್ತಿರ್ತಾರೆ, ಇದೇನು ಬೇಕಾಗಿಲ್ಲ ನಮ್ಗೆ ಅಂತ ಅಂದಿರಾ, ನಿಮ್ಮ ತಾಯಿಗಿರ್ಬೋದು, ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ, ಇಷ್ಟು ಅಕ್ಕ ತಂಗಿರು ಇರ್ತಾರೆ, ಅವ್ರಿಗೆ ಇದು ತೋರಿಸಿ, ಅವ್ರಿಗೆ ಇದು ಹೇಳಿ, ನಿಮಗೆ ಅರ್ಥ ಆಗಿದೆ ಅವ್ರಿಗೆ ಹೇಳ್ಕೊಡಿ. ಗಂಡಸರು ಜವಾಬ್ದಾರಿ ಇದೆಯಲ್ವಾ? ಹೆಣ್ಮಕ್ಳು ಬರೀ ಮಾಡೋದಕ್ ಮಾತ್ರ ಅಲ್ಲ, ನಿಮ್ಮಿಂದಲೂ ಆದದ್ದ ಅವ್ರಿಗೆ ಹೇಳ್ಕೊಡಿ, ನಿಮ್ಗೆ ಆದ ತಕ್ಕೊಡಿ, ಆರ್ಡರ್ ಮಾಡಿ, ಅದನ್ನು ಹೇಳ್ಬೋದು. ನಿಮಗೆ ಗೊತ್ತಾಗಿಲ್ಲ ಇದು ಯಾವ್ದು ಬೇಡ ನನಗೆ, ನೀನ್ ತೋರಿಸ್ತೀನಿ ಅನ್ನೋದಾದ್ರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ನಿಮಗೆ ಗೊತ್ತಿರೋ ಹೆಣ್ಮಕ್ಳಿಗೆ. ಅದನ್ನು ಉದ್ದೇಶ. ಇದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟ ಬದುಕಿನ ಬುತ್ತಿಗೂ ನನ್ನ ತುಂಬಾ ದೊಡ್ಡ ಧನ್ಯವಾದ. ಖುಷಿ ಆಯ್ತು ನೀವು ಕೇಳಿದ ತಕ್ಷಣ. ನನಗೆ ಏನಿದು ನಂಗೆ ಅರ್ಥ ಆಗಿಲ್ಲ ಫಸ್ಟ್, ಇದು ಏನು ಹೇಳ್ತಿದ್ದಾರೆ. ನೀವೊಂದಿಷ್ಟು ವಿಡಿಯೋ ಕಳಿಸಿದ ಮೇಲೆ ಮ್ಯಾನುಫ್ಯಾಕ್ಚರ್ ಎಲ್ಲಿ ಆಗ್ತಿದೆ ಅಂತ ಕಳಿಸಿದ್ರಿ, ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ಕಳಿಸಿದ್ರಿ. ದೊಡ್ಡ ಏನಪ್ಪ ಈ ಹುಡುಗಿ ಎಲ್ಲಿ ಹೋಗಿ ಏನೇನೋ ಮಾಡಿದ್ರಿ, ಹೆಂಗ್ರಿ ಇದು ಕತೆ ತಿಳಿಸೋಣ ಅಂತ ಅನಿಸ್ತು. ನಾನು ಅದಕ್ಕೆ ಕೂಡ ಬಂದೆ, ಖುಷಿ ಆಯಿತು. ಬಟ್ ಇಲ್ಲಿ ಕೇಳಿ ಒಳ್ಳೇದಾಗಲಿ, ಮುಂದೆ ದೊಡ್ಡ ಮಟ್ಟದಲ್ಲಿ ಉದ್ಯಮ ಶುರು ಆಗೋದಿದ್ರಾಗಲಿ, ಇನ್ನೊಂದಿಷ್ಟು ಜನ ಹೆಣ್ಮಕ್ಳು ಅವೇರ್ನೆಸ್ ಮಾಡೋದಕ್ಕೆ ಇದನ್ನು ಕೆಲಸ ಮಾಡೋಂಗಾಗಲಿ, NGO ಕೆಲಸ ಮಾಡೋಂಗಾಗಲಿ. ಹಾಗಾಗಿ ಗೆಳೆಯರೇ, ಇವರಿಗೆ ಸಪೋರ್ಟ್ ಮಾಡಿ. ಇಲ್ಲೆಲ್ಲ ಸಿಗುತ್ತೆ, ಅಡ್ರೆಸ್ ಬರ್ತಾ ಇದೆ, ಫೋನ್ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ. ನಮ್ಮ ಮನೆಯಲ್ಲೇ ಅಕ್ಕ ತಂಗಿಯರಿದ್ದಾರೆ, ಅವ್ರು ಹೇಳ್ದಂಗೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮಿಂದ ಶುರು ಆಗಲಿ ಮೊದಲು, ಬೇರೆ ಯಾರಿಗೂ ಅನ್ನೋಕ್ಕಿಂತ ನಾವು ಶುರು ಮಾಡಿದರೆ ದೊಡ್ಡದು ಉದ್ಯಮ ಆಗುತ್ತೆ, ಒಂದು ಜೀವನ ನಡೆಯುತ್ತೆ ಮತ್ತು ಅವೇರ್ನೆಸ್ ಮೂಡುತ್ತೆ. ಹಾಗಾಗಿ ಇವ್ರಿಗೆ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.